ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 6ನೇ ತಾರೀಕು ಫೆಬ್ರವರಿ 2025 ಗುರುವಾರ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಮಾಘ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿ, ಕೃತಿಕಾ ನಕ್ಷತ್ರ, ಬ್ರಹ್ಮಯೋಗ, ಬಾಲವಕರಣ ಇವತ್ತಿನ ಪಂಚಾಂಗ ಫಲ. ಇನ್ನು ವಿಶೇಷವಾಗಿ ದುಷ್ಟ ಮುಹೂರ್ತ, ಕಂಟಕ ಮುಹೂರ್ತ, ಬಾಧಕ ಮುಹೂರ್ತ ಅನ್ನತಕ್ಕಂಥದ್ದನ್ನು ನೋಡೋಣ. ಬೆಳಿಗ್ಗೆ 10 ಗಂಟೆ 37 ನಿಮಿಷದಿಂದ 11 ಗಂಟೆ 24 ನಿಮಿಷದವರೆಗೂ ಇರತಕ್ಕಂಥ ಸಮಯ. ಹಾಗೆಯೇ ಮಧ್ಯಾಹ್ನ 3 ಗಂಟೆ 16 ನಿಮಿಷದಿಂದ ಸಂಜೆ 4 ಗಂಟೆಯಿಂದ 3 ನಿಮಿಷದವರೆಗೂ ಇರತಕ್ಕಂಥ ಈ ಸಮಯ ಕಂಟಕ ಬಾಧಕ ಮುಹೂರ್ತ ಆಗಿರ್ತಕ್ಕಂಥದ್ದು. ತುಂಬ ಜಾಗರೂಕತೆ ಮಕ್ಕಳೇ. ಗುರು ವಕ್ರ ಬಿಟ್ಟಿದೆ ಹೇಳಿದ್ದೆ, ಅದೊಂದು ರೀತಿ ಸಮಾಧಾನ. ಗುರುಚಂದ್ರ ಯೋಗವಾಗಿಯೂ ಕುಳಿತಿದೆ. ಶನಿ ಗುರು ಚಂದ್ರ ಒಂದು ರೀತಿ ನೀತಿಗಳನ್ನ, ಕಾಯ್ದೆಗಳನ್ನ, ನಿಯಮಗಳನ್ನ, ತುಂಬ ಒಳ್ಳೆಯದನ್ನ ಯೋಚನೆ, ಆಲೋಚನೆ, ಸಮಾಲೋಚನೆ, ವಿದ್ಯಾಸಂಸ್ಥೆಗಳು, ನ್ಯಾಯಾಂಗ ಸಂಸ್ಥೆಗಳು, ಆಸ್ಪತ್ರೆಗಳು, ಧರ್ಮ ಕಾರ್ಯಗಳು, ನ್ಯಾಯದ ಕೆಲಸಗಳು, ಬ್ಯಾಂಕಿಂಗ್ ವ್ಯವಸ್ಥೆಗಳು, ಹಣಕಾಸು ವ್ಯವಸ್ಥೆಗಳು, ಇದಕ್ಕೆ ಸಂಬಂಧಪಟ್ಟಂಥ ಒಂದು ವ್ಯವಹಾರ ವ್ಯವಸ್ಥೆ, ಆರೋಗ್ಯ ಸೇವೆಗಳು, ಎನಿಥಿಂಗ್ ರಿಲೇಟೆಡ್ ಟು ಸೇವೆಗಳು, ಒಳ್ಳೆಯ ಸೇವೆಗಳು, ಕೆಟ್ಟ ಸೇವೆಗಳು ಅಲ್ಲ, ಒಳ್ಳೆಯ ಸೇವೆಗಳು, ಮಾರ್ಗದರ್ಶನ, ದಾರಿ ತೋರಿಸೋದು, ಗೈಡೆನ್ಸ್ ಮಾಡೋದು, ಧೈರ್ಯಕ್ಕೆ ನಿಲ್ಲೋದು, ಹಣಕಾಸು ಸೇವೆ, ತೆರಿಗೆ ಸೇವೆ, ಸೇವಿಂಗ್ಸ್ ಮಾಡಿಸ್ತಕ್ಕಂಥದ್ದು, ಒಳ್ಳೆ ರೀತಿ ಸೇವಿಂಗ್ಸ್ ಮಾಡೋದು, ಒಳ್ಳೆಯದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು, ಇವುಗಳೆಲ್ಲದಕ್ಕೂ ಎಲ್ಲೆಲ್ಲಿ ಒಳ್ಳೆಯದಿದೆಯೋ, ಎಲ್ಲೆಲ್ಲಿ ಸ್ತ್ರೀಯರಿದ್ದಾರೋ, ನಗ್ನಗುತ್ತಾ ಇರ್ತಾರೋ ಅಲ್ಲಿ ದೇವತೆಗಳಿರ್ತಾರೆ ಅಂತ ಹೇಳ್ತಾರೋ, ಎಲ್ಲೆಲ್ಲಿ ಒಳ್ಳೆಯದಿದೆಯೋ ಅಲ್ಲಿ ಒಂದು ಒಳ್ಳೆಯ ಗುರುವಿನ ದೃಷ್ಟಿ ಇದೆ ಅನ್ನತಕ್ಕಂಥದ್ದು. ಗುರು ದೃಷ್ಟಿ, ಸಮಾಧಾನದ ದೃಷ್ಟಿ. ನೋಡಿ, ಆಲ್ರೆಡಿ ಬಂಗಾರದ ಬೆಲೆ ಹೆಚ್ಚು ಕಡಿಮೆ 8,700 ರೂಪಾಯಿ ಅನ್ನೋ ಒಂದು ಮಾತಾಡ್ತಿದ್ದಾರೆ. 87,000 ರೂಪಾಯಿಗೆ ಬಂದು ಟಚ್ ಮಾಡಿದೆ ಅಂತ. ಗುರು ಶುಕ್ರನ ಮನೆಯಲ್ಲಿ, ಶುಕ್ರ ಗುರುವಿನ ಮನೆಯಲ್ಲಿ, ಶುಕ್ರ ರಾಹು ಸಂಧಿ, ಮೆಟಲ್ಸ್, ಗೋಲ್ಡ್, ಆರ್ನಮೆಂಟ್ಸ್, ಇವುಗಳ ಒಂದು ಭಾವದಲ್ಲಿ ತುಂಬ ಅದ್ಭುತ ಬದಲಾವಣೆಗಳನ್ನು ನೋಡ್ತಿದೆ. ಮೊನ್ನೆ ದೇಶದ ದೊರೆ ಕೂಡ ಹೇಳ್ತಿದ್ರು, ದೇಶದ 25 ಕೋಟಿ ಜನರು ಬಡತನದಿಂದ ಹೊರಗಡೆ ಬಂದಿದ್ದಾರೆ. ಖುಷಿಯ ವಿಚಾರವೇ. ಸರಿ ತಪ್ಪು ನನಗೆ ಗೊತ್ತಿಲ್ಲ. ದೊರೆ ಹೇಳಿದ್ದಾರೆ ಅಂದರೆ ಅಲ್ಲೊಂದು ಸರಿ ಇರುತ್ತೆ. ಸ್ಟ್ಯಾಟ್ಸ್ ಇಲ್ಲದೆ ಹೇಳೋಕ್ಕಾಗಲ್ಲ. ಅಲ್ಲೊಂದು ಸ್ಟ್ಯಾಟ್ಸ್ ಬೇಕು. ನಮ್ಮ ದೊರೆ ಅಷ್ಟೇ. ಎಲ್ಲರೂ ಬಡತನದಿಂದ ಹೊರಗಡೆ ಬರಲಿ, 3 ಹೊತ್ತು ಊಟ. ಯಾಕಂದರೆ ಇವತ್ತಿಗೂ 45 ಕೋಟಿ ಜನ ದಿನಕ್ಕೆ 100 ರೂಪಾಯಿ ಸಂಭಾವನೆಯಲ್ಲಿದ್ದಾರೆ ಅನ್ನತಕ್ಕಂಥದ್ದು ಅದೇ ಸ್ಟ್ಯಾಟ್ಸು ಹೇಳುತ್ತೆ. 45 ಕೋಟಿ ಜನ ದಿನಕ್ಕೆ 100 ರೂಪಾಯಿ ಸಂಭಾವನೆ ಅಂದರೆ ತಿಂಗಳಿಗೆ 3,000 ರೂಪಾಯಿ. 2 ಹೊತ್ತು ಊಟ ಅಲ್ಲ, 1 ಹೊತ್ತು ಊಟಕ್ಕೆ ಕಷ್ಟ ಆಗ್ಬಿಡುತ್ತೆ. 2 ಹೊತ್ತು ಊಟ ಸಿಕ್ಕಿದ್ರೆ ಕಷ್ಟ. ಇವತ್ತಿಗೂ ಒಂದು ಕಡಿಮೆ ಅಂದರೂ 20 ಕೋಟಿ ಜನ 1 ಹೊತ್ತು ಊಟಕ್ಕೆ ಕಷ್ಟಪಡ್ತಾರೆ ಅನ್ನೋ ಒಂದು ಮಾತು. ಅಂತ ಒಂದು ಗುರು ಚಂದ್ರ ಶನಿ ಬಂದಾಗ ವಿಮೋಚನೆ, ಸಮಾಲೋಚನೆ, ಗಮ್ಯಂ, ದಾರಿ ತೋರಿಸ್ತಕ್ಕಂಥದ್ದಕ್ಕೆ ತುಂಬ ಒಂದು ಒಳ್ಳೆಯ ಶಕ್ತಿ ಅನ್ನತಕ್ಕಂಥದ್ದು ಹೇಳ್ತೇವೆ. ಮನುಷ್ಯ ಸ್ವಲ್ಪ ಗುರು ಶುಕ್ರನ ಮನೇಲಿದ್ದು, ಶುಕ್ರ ಗುರುವಿನ ಮನೇಲಿದ್ದು, ಶುಕ್ರ ಬಂದು ಗುರುವಿನ ಥರ ಯೋಚನೆ ಮಾಡ್ತಾನೆ, ಗುರು ಬಂದು ಶುಕ್ರನ ಥರ ಆಲೋಚನೆ ಮಾಡ್ತಾನೆ. ಅಂದರೆ ಬೇಜಾರು ಮಾಡ್ಕೋಬೇಡಿ, ನನ್ನನ್ನೇ ಹಾಕ್ಕೋಬೇಕು, ನಿಮ್ಮನ್ನು ಯಾರನ್ನೋ ತೋರಿಸ್ಬಾರ್ದು. ನಾನು ಹೋಗಿ
ಒಂದು ಪಾರ್ಟಿ ಫಂಕ್ಷನ್ನು ಅಂತ ಹೋದಾಗ ಆ ಮ್ಯೂಸಿಕ್ಕು ಆ ಇದು ಅಂದರೆ ಜಿಗ್ಗ 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 ಅಂತ ಹಿಂಗೆ ನನಗೆ ನಾನೇ ಇದೇನೋ ಗುರುಗಳಿಗೆ ತಲೆ ಕೆಟ್ಟಿದೆಯಾ ಸಡನ್ ಆಗಿ ಬದಲಾಗಿ ಬಿಟ್ಟೆ. ನನ್ನ ಆ ಒಂದು ಆಂಬಿಯನ್ಸ್, ಆ ಒಂದು ವಾತಾವರಣ, ಪರಿಸರ ಪ್ರಭಾವ, ನಾನು ಹಿಂಗೆ ಬಿಡಬೇಕು ಹಂಗೆ ಬಿಡಬೇಕು, ಫ್ರೆಂಚ್ ಪಿರಿಯಡ್ ಬಿಡಬೇಕು, ಇನ್ನೊಂದು ಮಾಡಬೇಕು ಅನ್ನತಕ್ಕಂಥದ್ದು. ಆ ಖುಷಿ, ಕುಣಿತ, ಮೋಜು, ಭೋಗ, ಆನಂದ ಅನ್ನತಕ್ಕಂಥ ಭಾವ. ಇನ್ನು ಶುಕ್ರ ಹೋಗಿ ಗುರುವಿನ ಮನೇಲಿ ಕುಳಿತು ಗುರುವಿನಾಗಿ ಯೋಚನೆ ಮಾಡ್ತಾನೆ ಅಂದ್ರೆ ತುಂಬಾ ಡಾನ್ಸು, ಮ್ಯೂಸಿಕ್, ಅದು ಇದು ಅಂತ ಮಾಡ್ತಕ್ಕಂಥ ನಂಗೆ ಏನೋ ಬೇಡ ಕಣೋ, ಸಾಕು ನಾನು ನೋಡಿದ ಪ್ರಪಂಚನ ಅಂತ ಅವನಲ್ಲಿ ಬದಲಾವಣೆ ಬರ್ಲಿಕ್ಕೆ ಶುರು ಆಗುತ್ತೆ. ಅವನೊಂಥರ ಗುರುವಿನ ಥರ ತಟಸ್ಥ, ಸಾಕು ಏನು ಬೇಡ, ಮನೆ ಕುಟುಂಬ, ನನ್ನ ಮಗು ನನ್ನ ಮಗಳು, ನನ್ನ ಹೆಂಡತಿ, ನನ್ನ ಗಂಡ, ನನ್ನ ಬದುಕು, ನನ್ನ ಪ್ರೀತಿ, ನನ್ನ ಕುಟುಂಬ, ತುಂಬಾ ಆಸೆ, ಭೋಗವೇ ಸತ್ಯ, ಭೋಗವೇ ನಿಜ, ನಾನು ಆನಂದ ಪಡುವುದೇ ಜಗತ್ತು ಅನ್ನುವುದು ಶುಕ್ರ. ನಾನು ಆನಂದವಾಗಿರಬೇಕು, ಯಾರೇನಾದರೂ ಆಗಲಿ ನಾನು ಆನಂದವಾಗಿರಬೇಕು ಅಂತ ಬಯಸುವುದೇ ಶುಕ್ರ. ಅಂತ ಶುಕ್ರನ ಸ್ವಲ್ಪ ನಿಂತ್ಕೋತಾನೆ. ಅಂದ್ರೆ ತುಂಬ ಖರ್ಚು ಮಾಡೋರು ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ತುಂಬ ಭೋಗ, ಪಬ್ ಹೋಗೋಣ, ಕ್ಲಬ್ ಹೋಗೋಣ, ಅದಕ್ಕೆ ಖರ್ಚು ಮಾಡೋಣ, ಇದಕ್ಕೆ ಖರ್ಚು ಮಾಡೋಣ, ಟ್ರಿಪ್ಸ್ಗೆ ಹೋಗೋಣ, ದೇವಸ್ಥಾನಕ್ಕೆ ಹೋಗೋಣ, ಸುಮ್ಮನೆ ಏನಕ್ಕೋ ಇಲ್ಲದ ಖರ್ಚು, ಸುಮ್ಮನೆ ಏನಕ್ಕೆ ಬಟ್ಟೆ ಸೆಂಟು ಅದು ಇದು ಶೂಸು ಇಲ್ಲದ್ದೆಲ್ಲ. ಗುರುಗೇನು ಇರೋದ್ರಲ್ಲಿ ಸಮಾಧಾನ. ಸೊ ಶುಕ್ರನಿಗೇನು ಇರೋದ್ರಲ್ಲಿ ಸಮಾಧಾನವೇ ಇಲ್ಲ. ಶುಕ್ರನ್ಗೆ ಹೆಂಗೆ ಗೊತ್ತರ ಮಕ್ಕಳೇ, ಫುಲ್ ಇರಬೇಕು, ತಿಂತೀಯೋ ಇಲ್ಲವೋ, ತಡೆ ತುಂಬ ವೆರೈಟಿ ಇರಬೇಕು. ಆ ಬ್ರ್ಯಾಂಡು, ಆ ಬರ್ತಿದ್ರೆ ವಾಚ್ ಗೊತ್ತಾ, ಡ್ರೆಸ್ ಗೊತ್ತಾ, ಇದು ಗೊತ್ತಾ ಅನ್ನತಕ್ಕಂಥ ಭಾವಾರ್ಥ ಶುಕ್ರ. ಗುರು ಹಂಗಲ್ಲ, ವೈಟ್ ಆ್ಯಂಡ್ ವೈಟ್, ಒಂದು ಸಿಂಪಲ್ ಡ್ರೆಸ್, ಒಂದು ಸಿಂಪಲ್ ವಾಚ್ ಮ್ಯಾಕ್ಸಿಮಮ್. ಅವನಿಗೆ ವಿದ್ಯೆ ಮೇಲೆ, ಗೌರವದ ಮೇಲೆ, ಹೆಸರಿನ ಮೇಲೆ ಇರುವುದರಲ್ಲಿ ತೃಪ್ತಿ ಸಂತೃಪ್ತಿ ಹುಡುಕುವುದೇ ಗುರುಭಾವ. ಶುಕ್ರ ಹಂಗಲ್ಲ, ಎಲ್ಲರೂ ಚೆನ್ನಾಗಿರಬೇಕು, ಅದು ನಾನೊಬ್ಬನೇ ಆಗಿರಬೇಕು, ಅದು ಶುಕ್ರನ್ ಭಾವ. ಗುರು ಹಂಗಲ್ಲ, ಸದಾ ಪರರ ಚಿಂತೆಯೇ. ಬಂದವ್ರಿಗೆ ಊಟ ಆಯ್ತಾ, ಬಂದವ್ರಿಗೆ ವ್ಯವಸ್ಥೆ ಆಯ್ತಾ, ನೀವು ಧರ್ಮಸ್ಥಳಕ್ಕೆ ಹೋಗಿ ನೋಡಿ, ಮಹದೇಶ್ವರನ ಬೆಟ್ಟಕ್ಕೆ ಹೋಗಿ ನೋಡಿ, ಅನ್ನಪೂರ್ಣೇಶ್ವರಿ ಮಂದಿರ ಹೋಗಿ ನೋಡಿ. ಮೊದಲು ಪ್ರಸಾದ ಹೋಗಿ ಊಟ ಮಾಡ್ಕೊಂಡು ಬಂದು ಶಿವನ ದರ್ಶನ ಮಾಡ್ಕೋಬೋದು. ಶಿವ ಎಂದು ಅನ್ನಪೂರ್ಣೇಶ್ವರಿ ಆಲಯಕ್ಕೆ ಹೋದ್ರು ಅಷ್ಟೇ, ಅಮ್ಮನವ್ರ ಪ್ರಸಾದ. ರಾತ್ರಿ 10 ಗಂಟೆಗೆ ಹೋಗಿದ್ರು ನನಗೆ ಪ್ರಸಾದ ಸಿಕ್ಕಿತ್ತು, ನಾನು ಯಾವ ಜನ್ಮದ ಪುಣ್ಯ. ಅಷ್ಟೇ, ಬೇರೆ ಮಾತಿಲ್ಲ. ಮೊದಲು ಪ್ರಸಾದದ ವ್ಯವಸ್ಥೆ, ಯಾರು ಬಂದರು ಅವ್ರಿಗೊಂದು ವ್ಯವಸ್ಥೆ, ಉಳಿಯೋ ವ್ಯವಸ್ಥೆ, ಪ್ರಸಾದದ ವ್ಯವಸ್ಥೆ, ಆಮೇಲೆ ಮಿಕ್ಕಿದ್ದು ಅಂತ. ಶುಕ್ರ ಹಂಗಲ್ಲ, ಮೊದಲು ದೊಡ್ಡ ಕಾರು, ದೊಡ್ಡ ವ್ಯವಸ್ಥೆ, ದೊಡ್ಡದೆ. ಸೊ ಶುಕ್ರನ ಪ್ರಭಾವಕ್ಕೆ ಏನಾಗುತ್ತೆ ನೀವು ನೋಡಿ. ಇದು ಗೊತ್ತಾ, ಇದು ಯಾವುದು ಗೊತ್ತಾ, ಈ ಬ್ರ್ಯಾಂಡ್ ಗೊತ್ತಾ ಅಂತ. ಅವನೇ ಬ್ರ್ಯಾಂಡು ಅಂತ ಗೊತ್ತಿಲ್ಲ. ಗುರು ಏನು ಗೊತ್ತಾ, ತಾನು ಬ್ರ್ಯಾಂಡು. ಗುರುವಿಗೆ ತನ್ನ ಮೈ ಮೇಲೆ ಇರೋದನ್ನ ನೋಡಿ ಜನಗಳು ನೋಡಬೇಕು ಅಂತ ಆಸೆ ಇರೋಲ್ಲ. ತನ್ನನ್ನು ನೋಡಬೇಕು, ತನ್ನಲ್ಲಿರುವ ವಿದ್ಯೆಯನ್ನು ನೋಡಿ, ವಿದ್ವತ್ತನ್ನು ನೋಡಿ ಈಗ ಅನ್ಬೇಕು ಅನ್ನೋ ಆಸೆ. ಶುಕ್ರನಿಗೆ ಹಾಗಲ್ಲ, ಅದು ಕಲಾ ಪ್ರಪಂಚ. ಶುಕ್ರ ಬಂದು ಅಂತ ಒಂದು ಕಲಾ ಪ್ರಪಂಚದಲ್ಲಿ ಹೆಸರು, ಮೇಕಪ್ಪು, ಇದು ಸದಾ ಇರಬೇಕು, ತನ್ನನ್ನು ಪ್ರೀತಿಸ್ಬೇಕು, ಆಗಲೇ ಅವ್ರಿಗೆ ಅಂದ. ಅವನು ಫಸ್ಟ್ ಮಾಡಬೇಕಾಗಿರೋದೇ ತನ್ನನ್ನು ಪ್ರೀತಿಸೋದು. ಆಗಲೇ ತನಗೋಸ್ಕರ ಅದು ಇದು ಮಾಡು, ಮೇಕಪ್ಪು, ಮೇಂಟೆನೆನ್ಸು, ಫಿಟ್ನೆಸ್ಸು, ಅದು ಇದು ಸಿಕ್ಕಾಬಟ್ಟೆ ಡಿಸಿಪ್ಲಿನ್ ಅಲ್ಲಿ. ಅವನು ಹಾಕೋ ಚಪ್ಪಲಿಯಿಂದ ಹಿಡಿದು ಎಲ್ಲ ಬ್ರ್ಯಾಂಡೇ. ಅವನ ಜೊತೆಲಿರೋರು ಕೂಡ ಬ್ರ್ಯಾಂಡ್ ಇರಬೇಕು. ಹೆಸರಿಲ್ಲ ಅಂದ್ರೆ ಪಳಗಲ್ಲ, ಸೇರಲ್ಲ. ಅಷ್ಟೇ. ಅವನ ಹತ್ರ ಏನಿಲ್ಲ, ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಏನು ಅನ್ನತಕ್ಕಂಥದ್ದೇ ಶುಕ್ರನ್ ಛಾಯೆ. ಬೇಜಾರು ಮಾಡ್ಕೋಬೇಡಿ, ಇದೇ ಸತ್ಯ. ಗುರು ಹಾಗಲ್ಲ, ಸಾಮಾನ್ಯರಿಂದ ಹಿಡಿದು ಅಸಾಮಾನ್ಯರವರೆಗೂ ಎಲ್ಲರಲ್ಲೂ ಪಳಗುವ, ಎಲ್ಲರ ಜೊತೆಯೂ ಇರುವ, ಎಲ್ಲರಿಗೂ ಸಮಾಧಾನ ಮಾಡುವ, ಹುಡುಕುವ ಭಾವವೇ ಗುರು. ಸೊ ಅಂಥ ಗುರುವಿಗೆ ಆಸೆ ಹುಟ್ಟುತ್ತೆ, ನಾನು ಹಿಂಗಿರ್ಬೇಕು ಹಂಗಿರ್ಬೇಕು. ನೀವು ನೋಡಿರ್ತೀರಿ, ಕೆಲವರು ಹೆಲಿಕಾಪ್ಟರ್ಲೆಲ್ಲ ಓಡಾಡೋದು, ಆಲಿ ಡೇವಿಡ್ಸನ್ ಬೈಕ್ಗಳು ತಗೊಂಡು ಸುತ್ತೋದು, ಏನೇನೋ ಮಾಡ್ತಿರ್ತಾರೆ.
ಎಲ್ಲೋ ಬಂದು ಕೂತ್ಕೋತಾರೆ, ಯಾವುದಾದ್ರು ಅನೈತಿಕ ಪ್ರೋಗ್ರಾಮ್ಗಳೆಲ್ಲ ಬಂದು ಕೂತ್ಕೋತಾರೆ. ಫುಲ್ ಹವಾ ಕ್ರಿಯೇಟ್ ಮಾಡೋದು ತಾನೊಬ್ಬನೇ. ಕೆಲವರು ಇವತ್ತು ಆ ಕಲಿಯುಗ ನೋಡಿ, ಆ ಗುರು ಶುಕ್ರನ್ ತರ ಬದಲಾಗ್ಬಿಟ್ಟ. ಹೆಸರಿನ ಹಿಂದ್ಗಡೆ, ಬ್ರ್ಯಾಂಡ್ ಹಿಂದ್ಗಡೆ ಕಟೌಟ್ ಕಟ್ಟಿಸ್ಕೊಳ್ಳೋ ಗುರು. ಕಂಟೆಂಟ್ ಇರೋರು ಕಟೌಟ್ ಕಟ್ಟಿಸ್ಕೊಳ್ಳಲ್ಲ. ಕಟೌಟ್ ಕಟ್ಟಿಸ್ಕೊಳ್ಳೋವನ ಹತ್ರ ಕಂಟೆಂಟ್ ಇರಲ್ಲ. ಇದು ನನ್ನ ಗುರುಗಳು ಹೇಳಿತ್ತು, ಕಾಶಿನಾಥ್ ಅವರು. ಅವಾಗಲ್ಲ ಅಂತ ನೋಡಿ, ಸಾಮಾನ್ಯ ವಾಮನ ಅದು. ಅವ್ರು ಒಂದ್ ಮಾತಲ್ಲಿ ಎಷ್ಟು ಒಂದು ಅದ್ಭುತವಾದ ಅರ್ಥ ಇದೆ ಗುರುವಿನ ಆ ಭಾವ. ಕಂಟೆಂಟ್ ಇರುವಾಗ ಕಟೌಟ್ ಹಾಕೋಬೇಕು ಅನ್ನತಕ್ಕಂಥದ್ದು. ಎಲ್ಲ ಹುಡ್ಕೊಂಡು ಬರ್ತಾರೆ, ಅವ್ರನ್ನ ಹುಡ್ಕೊಂಡು ಬರ್ತಾರೆ. ಹೆಸರಿನ ಹಿಂದ್ಗಡೆ ಪದ್ಮಶ್ರೀ, ಪದ್ಮಭೂಷಣ, ಅನಂತನಾಗ್ಜಿ ಯಾರು ಲಾಬಿ ಮಾಡ್ಲಿಲ್ಲ. ಇವತ್ತು ಯಾರೋ ಒಂದು 2-3 ಕಮೆಂಟ್ಸ್ ಓದಿದ್ದೆ. ಶಂಕರ್ನಾಗ್ ಅವ್ರಿಗೆ ಯಾಕೆ ಕೊಡ್ಲಿಲ್ಲ, ವಿಷ್ಣುವರ್ಧನ್ ಅವ್ರಿಗೆ ಯಾಕೆ ಕೊಡ್ಲಿಲ್ಲ, ನನಗೆ ಗೊತ್ತಿಲ್ಲ ಮಕ್ಕಳೇ. ನಾನು ನಿಮ್ಮ ಹಾಗೆ ಅಭಿಮಾನಿ. ನನ್ನ ಕನ್ನಡದವರು ಅಂದ್ರೆ ವಿಷ್ಣುವರ್ಧನ್ ಅವ್ರಿಗಿಂತ ಆ ಒಂದು ಭಾವ, ಕತೆ ಇನ್ನೊಂದು ಯಾರಾದ್ರೂ ನೋಡಿರೋದು ಉಂಟಾ? ಶಂಕರ್ನಾಗ್ ಇದ್ದಾರೆ. ಅದೇ ತರನೇ ತುಂಬಾ ಸಾಧಕರಿದ್ದಾರೆ ನಮ್ಮ ನಿಮ್ಮ ನಡುವೆ. ಸಾಹಿತ್ಯ ಬೇರೆ ಬೇರೆ ಇದರಲ್ಲಿ ಇದ್ದಾರೆ ಗುರುಗಳು, ಮೇಧಾವಿಗಳು, ತಪಸ್ವಿಗಳು, ಮೇರು ಶಿಖರಗಳು, ಹಿಮಾಲಯಗಳು ಇದ್ದಾರೆ. ನನಗೆ ಗೊತ್ತಿಲ್ಲ ಮಕ್ಕಳೇ. ನನಗೂ ಸಂಕಟವೇ. ಈಗ ಏನು ನೋಡ್ತಿರ್ತೀನಿ, ನೋಡೋಣ, ಭಗವಂತನಿಗೆ ಗೊತ್ತಿದೆ ಯಾವಾಗ ಯಾರಿಗೋ ಎಲ್ಲಿಂದಲೋ ಏನೋ ಲೇಟ್ ಆದ್ರೂ ಬಂದಿದೆಯಲ್ಲ, ಅದ್ರಲ್ಲಿ ಒಂದು ತೃಪ್ತಿ ಪಡ್ಬೇಕಷ್ಟೆ. ನೋಡಿ, ಹೋಗಿ ಲಾಬಿ ಮಾಡ್ಲಿಲ್ಲ, ಕೇಳಲಿಲ್ಲ. ತಾನಾಗಿ ಬರ್ಬೇಕು. ಶುಕ್ರನಿಗೆ ಹಂಗಲ್ಲ, ಏನಾದ್ರೂ ಸರಿ. ನೀವು ನೋಡಿ, ಅವ್ರ ಹಿಂದ್ಗಡೆ ಕ್ಯಾಮ್ರಾಗಳು ಓಡ್ತಾನೆ ಇರುತ್ತೆ. ಎದ್ರೆ ಕೂತ್ರೆ ನಿಂತ್ರೆ ಅವ್ರಿಗೆ ತೋರ್ಸ್ಕೋಬೇಕು, ಹೇಳ್ಕೋಬೇಕು ಅವ್ರ ಬಗ್ಗೆ. ಇಲ್ದಿದ್ದಲ್ಲ ಅವ್ರ ಡ್ರೆಸ್ಸು, ಕೂತ್ಕೊಳ್ಳೋದು, ಇನ್ನೊಂದು ಮಾಡೋದು, ಅವ್ರು ಇಳಿಯೋ ಕಾರಿಂದ ಹಿಡಿದು ಎಲ್ಲ, ಅವ್ರಿರೋ ಸರ್ಕಲ್ ಇಂದ ಹಿಡಿದು ಅಂತ ಶುಕ್ರ ಗುರುವಾಗಿ ಬದಲಾಗ್ತಾನೆ. ಸಾಕು ಕಣ, ಇದೇನು ಬ್ರ್ಯಾಂಡು, ಇದೇನು ಹೆಸರು ಬೇಡ. ಗೌರವ ನೋಡೋಣ, ತೃಪ್ತಿಯಾಗಿರೋಣ, ಕುಟುಂಬದ ಕಡೆ ನೋಡೋಣ ಅನ್ನತಕ್ಕಂಥ ಭಾವಾರ್ಥ ಬರುತ್ತೆ. ಗುರುವಿಗಂಗಲ್ಲ ಆಸೆ ಹುಟ್ಟುತ್ತೆ. ಅವನ್ನೆಲ್ಲರೂ ನೀವು ಕೆಲವರು ನೋಡ್ಬೋದು, ಅವರನ್ನ ಸೋಕಾಲ್ಡ್ ಅವ್ರಿಗವರೇ ಗುರುಗಳು ಅಂತ ಅನ್ಕೋತಾರೆ. ಗುರುಗಳು ಪ್ರೀತಿಯಿಂದ ಜನಗಳು ಅನ್ಬೇಕು ಗುರುಗಳೇ ಅಂತ, ನಾವು ಅನ್ಕೊಳ್ಳೋದಲ್ಲ ಅಷ್ಟೇ. ನಾನು ಅದಕ್ಕೆ ರವಿಶಂಕರ್ ಗುರುಜಿ ಅಂತ ಹೇಳ್ಕೊಳಕ್ ನಂಗೆ ನಾಚಿಕೆ ಆಗುತ್ತೆ. ನಿಮ್ಮ ಹತ್ರ ಏನ್ ಮುಚ್ಚಿಡುತ್ತೆ? ಆಧ್ಯಾತ್ಮಿಕ ಚಿಂತಕರು ಅಂತ ಹೇಳ್ಕೊತಾನೆ ಅಷ್ಟೇ. ಗುರೂಜಿ ಅಂತ ಅದ್ ಕರೀತಾರೆ, ಅದಕ್ಕೆ ಸೇರ್ಸ್ಕೊಂಡಿದ್ದಾನೆ. ಗುರುಜು ಎಲ್ಲೋ ಒಂದು ಸಂಕಟ. ಆ ಗು ಅನ್ನೋದೇ ಕಲ್ತಿಲ್ಲ, ಜಿ ಎಲ್ಲಿಂದ ಬಂತು ಅಂತ, ಗುಜ್ಜು ಅಂತ ಅನ್ಕೋತಿರ್ತಾನೆ. ತುಂಬಾ ಇದೆ, ಇರ್ಲಿ. ಅಂಥದ್ದು ಗುರು ಶುಕ್ರ ಪರಿವರ್ತನೆ ಆಗಿದೆ ಅದ್ಭುತವಾಗಿ, ಒಳ್ಳೆ ಸಂಕೇತ. ಬಟ್ ಗುರು ಶುಕ್ರನ ಮನೆಯಲ್ಲಿ ಸ್ವಲ್ಪ ಬದಲಾಗೋದು ಸ್ವಲ್ಪ ಕಷ್ಟ. ಬಟ್ ಅದೃಷ್ಟಕ್ಕೆ ಗುರು ಚಂದ್ರನ ಪರಿಪೂರ್ಣ ಸಾರದಲ್ಲಿರೋದ್ನ ಉಚ್ಚಂಗತದ ಸಂಕೇತ ಅಲ್ಲಿಗೆ. ಬ್ಯೂಟಿಫುಲ್, ತುಂಬಾ ಒಳ್ಳೇದಾಗ್ತಕ್ಕಂಥದ್ರ ಸಂಕೇತ. ಸೊ ಗುರು ವಕ್ರ ಬಿಟ್ಟಾಗ ಕೆಲವು ರಾಶಿಗಳಿಗೆ ಬಂಪರ್. ಯಸ್, ಅವನು ಕೊಡ್ತಾನೆ. ನನ್ನ ಗುರುಗಳು ಕೋಟಿ ದೃಷ್ಟಿಕಣ, ಕೋಟಿ ಕೊಡುವಷ್ಟು ದೃಷ್ಟಿಕಣ ಗುರುದು ಅಂತ ಹೇಳ್ಬಿಟ್ಟು. ಭಿಕ್ಷುಗ ಕೂಡ ರಸ್ತೆಯಲ್ಲಿರೋ ಒಬ್ಬ ಸಾಮಾನ್ಯ ನಿಂತ್ಕೊಂಡಿರೋ ಒಬ್ಬ ಈ ತಿರುಬೋಗಿ ಕೂಡ ಎಲ್ಲಿಗೋ ತಗೊಂಡೋಗಿ ನಿಲ್ಲಿಸಬಲ್ಲ ಗುರು ದೃಷ್ಟಿ ಬಿದ್ರೆ. ಯಾರನ್ನು ಬೇಕಾದ್ರು ಗುರು ದೃಷ್ಟಿ ಇಲ್ಲದೆ ದೊರೆ ಆಗಲ್ಲ ಮಕ್ಕಳೇ, ನೆನ್ಪಿಟ್ಕೊಳ್ಳಿ. ತುಂಬಾ ದಿನ ಆಗೋಗ್ಬಿಡಲ್ಲ. ಗುರುದೋಷ ಜಾತಕದಲ್ಲೇ ಇದ್ರೆ ಆಗೋಗ್ಬಿಡಲ್ಲ. ಗುರು ಚೆನ್ನಾಗಿರ್ಬೇಕು. ಯಾರೋ ಕರ್ಕೊಂಡ್ ಬಂದು ನಿಲ್ಲಿಸ್ತಾರೆ. ನಾವು ಗುದ್ದಾಡಿದ್ರು, ಏನೇ ಲಾಭಿ ಮಾಡಿದ್ರು, ಎಷ್ಟೇ ಮಾಡಿದ್ರು ಕೊಡಲ್ಲ. ನಾನು ನೋಡಿದ್ದೇನೆ ಗುರು ಕೆಟ್ಟಿರೋರ ಜಾತಕ. ಅಲ್ಲವರೆಗೂ ಬಂದು ಹ್ಯಾಂಡ್ ಟು ಮೌತ್ ತೆಗೆಸಾಕಿಟ್ಟಿರುತ್ತೆ. ಹ್ಯಾಂಡ್ ಟು ಮೌತ್. ನಿಮ್ಮ ಅಪ್ಪನ ಕಾಲದಿಂದಲೂ, ನಿಮ್ಮ ಅಪ್ಪನ್ನೇ ನೋಡಿದ್ದೀನೋ ನಾನು, ನಿಮ್ಮ ಅಪ್ಪನ ಕಾಲದಿಂದಲೂ ಇದ್ದೀನೋ ನಾನು. ನೀನೇನ್ ಹೇಳೋದು ಕುತ್ಕೊಳ್ಳೋ ಅನ್ನೋರು ಏನೂ ಆಗದೆ ನಿಂತಿರ್ತಕ್ಕಂಥದ್ದು ನಾನು ನೋಡಿದ್ದೀನಿ. ಅಷ್ಟು ದೊಡ್ಡ ವ್ಯಕ್ತಿಗಳು. ಅಪ್ಪ ಅಲ್ಲ, ತಾತನ ಕಾಲದಿಂದಲೂ ಪ್ರಯತ್ನ ಮಾಡ್ತಿದ್ದಾರೆ. ನಮ್ಮ ತಾತನ ಕಾಲದಿಂದ ಇಲ್ಲವೇ ಇಲ್ಲ. ನಾಮ್ ಚೌಕಿದಾರ್ ಅಷ್ಟೇ, ಹೆಸರಿಗಷ್ಟೇ ಚೌಕಿದಾರ್, ಇನ್ನೇನು ಇರಲ್ಲ ಅಲ್ಲಿ.
ಎಲ್ಲ ಆ ಒಂದು ಗುರುಬಲವಿಲ್ಲದೆ ನಡೆಯುವುದಿಲ್ಲ. ಅಂಥದ್ದು ವಿಶೇಷವಾಗಿ ಈ ಒಂದು ಗುರುಸಾರ, ಆ ಗುರು ಪುತ್ರಕಾರಕ, ಮುಖ್ಯವಾಗಿ ಕಾರಕತ್ವಗಳನ್ನು ತಿಳ್ಕೊಳ್ಳೋಣ. ಪುತ್ರಕಾರಕ, ತೃಪ್ತಿಕಾರಕ, ಆಭರಣಕಾರಕ. ಶುಕ್ರ ಕೂಡ ನೆನ್ಪಿಟ್ಕೊಳ್ಳಿ, ಶುಕ್ರನಿಗೆ ವಜ್ರ ಅಂತೇವೆ, ಗುರುವಿಗೆ ಹಳದಿ ಪುಷ್ಪರಾಗ ಅಂತ ಹೇಳ್ತಾರೆ. ಬಂಗಾರ ಖಚಿತ, ವಜ್ರ ಖಚಿತ ಆಭರಣಗಳನ್ನು ಧರಿಸೋದು ಕೂಡ ಗುರುವಿಗೆ, ಶುಕ್ರನಿಗೆ ಇಬ್ಬರಿಗೂ ಇಷ್ಟ. ಶುಕ್ರ ಏನಂದ್ರೆ ತುಂಬಾ ಹೆವಿ, ಇಲ್ಲಿ ಗಜ 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 ಅಂತ ಹಾಕೊಂಡು ಬರ್ತಾರೆ. ಹೌದು, ಡೈಮಂಡ್ ನೆಕ್ಲೆಸ್ ಗೊತ್ತಿದೆಯಾ, ಈ ವಾಚ್ ಗೊತ್ತಿದೆಯೇನೋ ಅಂತಾರೆ. ಗುರು ಹಂಗಲ್ಲ, ಒಂದು ವಾಚ್ ಕಟ್ಟಿರ್ತಾರೆ, ಬಟ್ ಇಟ್ ಇಸ್ ಅ ಬ್ರ್ಯಾಂಡ್, ಒಂದು ಗತ್ತಿರುತ್ತೆ ಅದರಲ್ಲಿ. ಯಾರೋ ಕೇಳಿದ್ದಾರೆ ಅಂತೆ, ಫಾರ್ವರ್ಡ್ ಮಾಡಿದ್ರು, ಗುರುಗಳೇ ವಾಚ್ ತುಂಬಾ ಚೆನ್ನಾಗಿದೆ, ನಿಮ್ ವಾಚ್ ಹೇಳಿ ಅಂತ. ಖಂಡಿತ ಇದು ಟಾಟಾ ಅವ್ರದ್ದು ವಾಚ್, ಟೈಟಾನೆ. ಸೊ ಬೆಲೆ ನಿಮ್ಗೆ ಗೊತ್ತಾಗಿರುತ್ತೆ. ಟೈಟಾನ್ದೇನು ತುಂಬಾ ಕಾಸ್ಟ್ಲಿ ಇರಲ್ಲ, ಟೈಟಾನ್ದೇ ವಾಚ್. ಯಾರೋ ಪುಣ್ಯಾತ್ಮರು ತಗೊಬಂದು ಗಿಫ್ಟ್ ಕೊಟ್ಟಿದ್ರು ನೋಡಿ, ಹಿಂಗೆ ಶೇಕ್ ಆಗಿದ್ದೆ ಅದು ಬರುತ್ತೆ, ಲೈಟ್ ಬಂದು ಹಿಂಗೆ ಹೋಗುತ್ತೆ. ನಿಮ್ಮ ಹತ್ರ ಮುಚ್ಚಿಡೋದೇನೋ, ಲೆಕ್ಕ ಚುಪ್ತ ಎಲ್ಲ ಮಾಡ್ಬೇಕು. ನಿಮ್ಮ ಹತ್ರ ಎಲ್ಲಿ ಮುಚ್ಚಿಟ್ಟು ಓಡೋಗ್ಬೇಕು ನಾನು? ಓಪನ್ ಪುಸ್ತಕನೇ, ಇದೇ ನಿಜ. ಇರ್ಲಿ, ಗುರು ಬಂದು ಒಂದು ನೋಡಿ, ಈ ಒಂದು ಉಂಗುರ ಧರಿಸೋಕು ಒಂದು ಯೋಗ್ಯತೆ. ಎಲ್ಲರೂ ಧರಿಸ್ಬೋದು ಬಂಗಾರದ ಉಂಗುರ, ಅದು ಬೇರೆ. ಆದರೆ ಈ ಉಂಗುರ ಧರಿಸ್ಲಿಕ್ಕೂ ಒಂದು ಲೆಕ್ಕಾಚಾರ ಇದೆ. ಅದು ಈ ಬೆರಳಿಗೆ ಧರಿಸ್ಲಿಕ್ಕೆ ಒಂದು ಲೆಕ್ಕಾಚಾರ ಇದೆ. ಒಂದು ಸೂರ್ಯನ ಬೆರಳಲ್ಲೇ ಧರಿಸ್ಬೇಕು. ತುಂಬಾ ಜನ ಗೊತ್ತಿಲ್ಲ, ನವರತ್ನ ಹಾಕ್ತಾರೆ. ನವರತ್ನದ ಉಂಗುರ ಎಲ್ಲರೂ ಹಾಕುವ ಆಗಿಲ್ಲ, ಅದಿದೆ ನಿಯಮಗಳು. ಎಷ್ಟೋ ಬಾರಿ ಹೇಳಿದ್ದಾನೆ. ದಟ್ ಇಸ್ ಹೌ ದ ಗುರು. ಶುಭ್ರ ಶುಭ್ರ ಬಿಳಿ, ಶುದ್ಧವಾದ ಮಾತು, ಸ್ಫಟಿಕವಾದ ಮಾತು, ಕಪಟವಿಲ್ಲದ ಮಾತು. ಅಬ್ದುಲ್ ಕಲಾಂ ಜಿ, ಕಪಟತನವಿಲ್ಲ. ನಿಜವಾದ ಗುರುಜಿ, ನಿಜವಾದ ಸಂತ ಅವರು. ಸಿದ್ದೇಶ್ವರ ಮಹಾಸ್ವಾಮಿಗಳು, ಕಪಟತನವಿಲ್ಲ. ಅವರ ವ್ಯಕ್ತಿತ್ವ, ಅವರ ಒಂದು ಪ್ರಾಮಾಣಿಕತೆ, ಏನಾದ್ರೂ ಕಟ್ಲಿಕ್ಕಾಗುತ್ತಾ ಮಕ್ಕಳೇ? ಆ ಮೇರು ಪರ್ವತಗಳು, ನಾವೆಲ್ಲ ಎಲ್ಲೋ ದಾರಿಲಿ ಬಿದ್ದಿರೋ ಒಂದು ಸಣ್ಣ ಕಲ್ಲಾಗಿರ್ಬಹುದೇನೋ, ಧೂಳಾಗಿರ್ಬಹುದೇನೋ. ಮೇರು ಪರ್ವತಗಳು ಹುಡುಕಿದ್ರು ಜೀವನ್ ಪರ್ಯಂತ. ಒಬ್ಬ ಪ್ರಧಾನಿ, ನಮ್ಮ ರಾಷ್ಟ್ರಪತಿ, ಅಷ್ಟು ದೊಡ್ಡ ಉನ್ನತ ಹುದ್ದೆ, ಬಂದಾಗ್ಲೂ 2 ಸೂಟ್ ಕೇಸು, ತಗೊಂಡೋದಾಗ್ಲೂ 2 ಸೂಟ್ ಕೇಸು. ಅವರು ರಾಷ್ಟ್ರಪತಿ ಹುದ್ದೆಗೆ ಏರಿದಾಗ ತಗೊಂಡ್ ಬಂದಿದ್ದು 2 ಸೂಟ್ ಕೇಸು. ಹೋಗೋವಾಗ್ಲೂ 2 ಸೂಟ್ ಕೇಸು. ಒಂದು ಸೂಟ್ ಕೇಸ್ ತುಂಬಾ ಪುಸ್ತಕಗಳು, ಇನ್ನೊಂದು ಸೂಟ್ ಕೇಸಲ್ಲಿ 1-2 ಜೊತೆ ಬಟ್ಟೆ, ಶೂಸು, ಇನ್ನೊಂದು, ಅಷ್ಟೇ, ಇನ್ನೇನೂ ಇಲ್ಲ. ಯಾರು ಬಂದ್ರು ರಾಷ್ಟ್ರಪತಿಗಳಿಗೆ ಗಿಫ್ಟ್ ಕೊಡೋದು ಜಾಸ್ತಿ, ಅವ್ರು ತಗೋತಿರ್ಲಿಲ್ಲ. ಏನು ಕೊಡಬಾರ್ದು, ಏನು ಕೊಡಬಾರ್ದು, ಏನು ಕೊಡಬಾರ್ದು. ಯಾಕಂದ್ರೆ ಅದನ್ನ ತಗೊಂಡು ಎಲ್ಲೋಗೋದು, ಅದು ಬೇಡವೇ ಬೇಡ, ನಂದಲ್ಲ ಅನ್ನತಕ್ಕಂಥ ಸಿದ್ಧಾಂತ. ಸಿದ್ದೇಶ್ವರ ಮಹಾಸ್ವಾಮಿಗಳು ಹಾಗೆ ಬರಿಗಾಲಲ್ಲಿ ನಡೆದಾಡುತ್ತಿದ್ದಂತೆ ದಾಸ. ಸಿಂಪಲ್ ಸಿಂಪಲ್. ದೇವಮಾನವರ್ರಿ, ಸಿದ್ಧಗಂಗಾ ಮಹಾಸ್ವಾಮಿಗಳು ಊರೂರು ಜೋಳಿಗೆ ಹಾಕೊಂಡು ಹೋಗಿ ಸುತ್ತಾಡಿ ಮಠ ಕಟ್ಟಿದವರು. ಸಂತರುಗಳು ಮಕ್ಕಳೇ, ನಿಜವಾದ ಸಂತರುಗಳು. ಅದೆಲ್ಲ ಹೇಳ್ತೀವಲ್ವಾ, ಇದೆಲ್ಲ ನಿಜವಾದ ಗುರುಗಳು. ನಿಜವಾದ, ನಾವು ಯಾವುದೋ ಗುರುಗಳಂತೆ. ಇಷ್ಟು ಕೇಳಬೇಕು ಅಂದ್ರೆ ಇವತ್ತು ನವಮಿ, ಮಧ್ವಾಚಾರ್ಯರು. ನಾವು ಯಾರೂ ನೋಡಿಲ್ಲ, ಆದ್ರೆ ನಮ್ಮ ಜನರೇಷನ್ಗೆ ನಾವು ನೋಡಿರುವಂತ ಪುಣ್ಯ ಪುರುಷರುಗಳು ಈ ಸಾಲಲ್ಲಿದ್ದಾರೆ. ಎಲ್ಲೆಲ್ಲೋ ಹುಡ್ಕೊಂಡು ಹೋಗೋದು ಬೇಕಿಲ್ಲ, ಇದ್ದಾರೆ, ನಡ್ಕೊಂಡಿದ್ದಾರೆ, ಅದೇ ಥರನೇ ನಡ್ಕೊಂಡಿದ್ದಾರೆ. ಸಂತರ ಹಾಗೆ ಬದುಕು, ಸಂತರ ಹಾಗೆ ಜೀವನ. ಇಟ್ಸ್ ಅವರನ್ನೇ ಗುರುಗಳು ಅನ್ನೋದು. ಶುದ್ಧ, ಸ್ಫಟಿಕ, ಪ್ರಾಮಾಣಿಕತೆ, ಸರಳತೆ. ಇಟ್ಸ್ ಅ ಡಿವೈನಿಟಿ. ಅವರು ನೋಡ್ತಿದ್ದಾಗೆ ಹೀಗೆ ಅನ್ನತಕ್ಕಂಥದ್ದು. ಅವರ ಮಾತು, ಅವರ ಹಾವ, ಅವರ ಭಾವ, ಅವರ ವೇಷ, ಅದೊಂದು ಗುರುತತ್ವ. ಎಲ್ರೂ ಬೇಕು. ಸರ್ವೇ ಜನವು ಸುಖಿನೋ ಭವಂತು ಅನ್ನುವಂಥ ಮಾತು. ಎಲ್ರೂ ಸದಾ ಲೋಕದ ಚಿಂತೆ, ಸದಾ ಸಮಾಜದ ಚಿಂತೆ, ಸದಾ ಅನ್ನದ ಚಿಂತೆ, ಸದಾ ನೆರಳಿನ ಚಿಂತೆ, ಸದಾ ಕೊಡುವುದರ ಚಿಂತೆ, ಸದಾ ಒಳ್ಳಿತನ್ನೇ ಬಯಸುವ ಚಿಂತೆ ಗುರು. ನಾವು, ನೀವು, ನಮ್ಮದು, ಇದು ಅವರ ಚಿಂತೆ, ಕಲ್ಪನೆ ಆಗಿರುತ್ತೆ. ಅವ್ರು ಯಾವಾಗಲೂ ಅಷ್ಟೇ. 100 ಜನಕ್ಕನ್ನ,
100 ಜನಕ್ಕೆ ನೆರಳು ಅಲ್ಲಿರ್ತಾರೆ. ಅಲ್ಲಿ ಏನೋ ಒಂದು ಮಾಡ್ತಿರ್ತಾರೆ, ಎಲ್ಲೋ ಮರೆಯಾಗಿ ಕೈ ಕಟ್ಟಿ ನಿಂತು ಬಿಟ್ಟಿರ್ತಾರೆ. ಒಂದು ಪುಟ್ಟ ಗೋಶಾಲೆ ರೂಪದಲ್ಲಿ ಒಂದು 4 ಹಸು ಇರ್ಬೋದು, ಕೆಲವ್ರು ಇದ್ದಾರೆ. ಲೋಕಕ್ಕೆಲ್ಲ ಮಾಡಬೇಕು ಅಂತ ನಮ್ಗೆ ಅನ್ಸುತ್ತೆ. ನಿತ್ಯ ಒಂದು ಗೋವಿಗೆ ಹೋಗಿ ಒಂದು 4 ಗೋವುಗಳಿಗೆ ಒಂದು ಮೇವು ಕೊಡೋ ಅಂಥದ್ದು, ಒಂದು ಪಶು ಪಕ್ಷಿ ಪ್ರಾಣಿಗಳಿಗೆ ಒಂದಷ್ಟು, ರಾಸುಗಳಿಗೆ ಒಂದಷ್ಟು ಮೇವು ಕೊಡೋದು, ಇಲ್ಲ ಪುಟ್ಟದಾಗಿ ಗಿಡಗಳಿಗೆ ಒಂದು ನೀರು ಹಾಕೋದು, ಏನೋ ಒಂದು ಮಾಡ್ತಿರ್ತಾರೆ. ಅವ್ರ ನೆರಳಲ್ಲಿ ಅವರೊಂದು ಅಂತ ಸಿದ್ಧಾಂತ. ಗುರುಗೆ ಹೇಳ್ಕೊಳ್ಳೋದು ಇಷ್ಟ ಇಲ್ಲ, ಪ್ರಚಾರ ಇಷ್ಟ ಇಲ್ಲ, ಅದೆಲ್ಲ ತನ್ನ ಹಿಂದ್ಗಡೆ ಬರ್ಬೇಕಷ್ಟೇ. ಅವ್ರು ಅದು ಬಂದ್ರು ಅದ್ರ ಕಡೆ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ದಟ್ ಇಸ್ ಹೌ ದೇ ಲಿವ್ ಲೈಕ್ ಎ ಲೆಜೆಂಡ್ಸ್. ದೇ ಆರ್ ಲೆಜೆಂಡ್ಸ್. ಅದಕ್ಕೆ ಅವ್ರನ್ನ ನೆನೆಸ್ಕೊಳ್ಳೋದು ನಮ್ಮ ಸುತ್ತಮುತ್ತ ಇರ್ತಕ್ಕಂಥದ್ರಲ್ಲಿ. ಶುಕ್ರ ಹಾಗಲ್ಲ. ನಾನು ಮೊದಲು, ನನ್ನಿಂದಲೇ ಎಲ್ಲ. ಐ ಆಮ್ ಆಲ್ವೇಸ್ ಎವರ್ ಗ್ರೀನ್. ಹೌದು, ಇವತ್ತಿಗೂ ಶುಕ್ರನ ಪ್ರಬೋಧ. ಅಮಿತಾಬ್ ಬಚ್ಚನ್ 82 ವರ್ಷದ ಅಜ್ಜಜ್ಜ ವಯಸ್ಸು, ಈಗಲೂ ನೋಡಿ ಆ ಟಿಪ್ ಟಾಪ್, ಆ ಸೂಟು ಮೇಲಿಂದ ಕೆಳಗಡೆವರೆಗೂ. ಕಲಾವಿದರಿಗೆ ಆತನೊಬ್ಬ ದಂತಕತೆ. ಹೌದಲ್ವಾ? ನಮ್ಮ ಕನ್ನಡಕ್ಕೆ ಅನಂತನಾಗ್ ದಂತಕತೆ ಆದರೆ ಕಲಾವಿದರಿಗೆ ಹಿಂದಿಯಲ್ಲ ಇಡೀ ಭಾರತಕ್ಕೆ ದಂತಕತೆ. ಈಗಲೂ ಆ ಫಿಟ್ಟು ಫೈನು ಸೂಟು ಮೇಲಿಂದ ಕೆಳಗಡೆವರೆಗೂ. ರಾತ್ರಿ 3 ಗಂಟೆಗೆ ಬಂದ್ರು ಸೈಕ್ಲಿಂಗ್ 1 ಅವರ್ ಮಾಡ್ತಾರಂತೆ ಟು ಕೀಪ್ ಹಿಮ್ ಫಿಟ್. ಆನೆ ದಿನಕ್ಕೆ ಆ ವಾಕಿಂಗು, ಆ ಫುಡ್ ಸ್ಟೈಲ್, ಲೈಫ್ ಸ್ಟೈಲ್, ಆ ಡ್ರೆಸ್ ಹಾಕೋದು, ಸೆಂಟ್ ಆಗೋದು, ಪ್ರತಿಯೊಂದು. ಎಷ್ಟು ಕೊಟ್ಟರು ಎಷ್ಟು ಮಾಡಿದ್ರು ಅದು ಬೇಡ. ಶುಕ್ರನ್ ಪ್ರಬೋಧ. ಅಲ್ಲಿ ಸರೌಂಡೆಡ್ ಬೈ ಪೀಪಲ್, ಆಟೋಗ್ರಾಫ್. ಗುರು ಅದೆಲ್ಲ ಬಯಸೋಲ್ಲ. ದೊಡ್ಡ ಕಾರು, ದೊಡ್ಡ ಮನೆ, ದೊಡ್ಡ ಹೆಸರು ಅನ್ನತಕ್ಕಂಥದ್ದು. ಸೊ ಅಂತ ಗುರು ಪುತ್ರಕಾರಕ, ನೆಮ್ಮದಿಕಾರಕ, ಹಣಕಾಸು ಕಾರಕ. ದೊಡ್ಡ ದೊಡ್ಡ ಹಣಕಾಸು ಸಂಸ್ಥೆಗಳು, ದೊಡ್ಡ ದೊಡ್ಡ ಮಾರ್ಗದರ್ಶನ ಸಂಸ್ಥೆಗಳು. ಹೌದು, ಅಧಿಕಾರ ಏರಿದ ಮೇಲೆ ಒಳ್ಳೆ ಹೆಸರು ಬಂದಿದೆ ಗುರು. ಜಡ್ಜ್ ಮಟ್ಟದ ಹುದ್ದೆಗಳು, ಸರ್ಕಾರಿ ಮಟ್ಟದ ಹುದ್ದೆಗಳು. ಕೆಲವು ಅಧಿಕಾರಿಗಳನ್ನ ಹೇಳ್ತಿರ್ತವೆ, ಪುಣ್ಯಾತ್ಮರಪ್ಪ, ನಮ್ಮೂರಿಗೆ ಬಂದ್ರು ತುಂಬಾ ಬೀದಿ ದೀಪ ಹಾಕ್ಸಿದ್ದಾರೆ, ಲೈಬ್ರರಿ ಮಾಡಿಸಿದ್ದಾರೆ, ಬಡ ಮಕ್ಕಳು ಒಂದು ಅಂಗನವಾಡಿ ಸಂಸ್ಥೆ ಇನ್ನೊಂದು ಅಷ್ಟು ಸ್ಟ್ರಾಂಗ್ ಮಾಡಿದ್ದಾರೆ, ಲೈಬ್ರರಿಗಳು ಓಪನ್ ಮಾಡಿಸಿದ್ದಾರೆ, ಬೇರೆ ಬೇರೆದು ಮಾಡಿರುವಂತ ಒಂದು ನೋಡಿರ್ತೇವೆ. ಅದು ಕೂಡ ಗುರುಕಾರಕತ್ವವೇ. ಬಾಚ್ಕೊಂಡಿದ್ದಾನಂದ್ರೆ ಅದು ಬೇರೆ, ದೋಚ್ಕೊಂಡಿದ್ದಾನಂದ್ರೆ ಅವನ ಜಾತಕದಲ್ಲಿ ಗುರು ಕೆಟ್ಟಿದೆ ಅಂತ, ಉಗಿಸ್ಕೋತಿದ್ದಾನಂದ್ರೆ ಗುರು ಕೆಟ್ಟಿದೆ ಅಂತ ಅರ್ಥ. ನಾನಾ ರೀತಿ. ಪದೇ ಪದೇ ಜೈಲಿಗೆ ಹೋಗ್ತಿದ್ದಾನಂದ್ರೆ ಗುರು ಕೆಟ್ಟಿದೆ ಅಂತ, ಪದೇ ಪದೇ ಕೋರ್ಟ್ಗೆ ಹೋಗ್ತಿದ್ದಾನಂದ್ರೆ ಗುರು ಕೆಟ್ಟಿದೆ ಅಂತ ಅರ್ಥ. ನೆನ್ಪಿಟ್ಕೊಳ್ಳಿ. ಪದೇ ಪದೇ ಪೊಲೀಸ್ ಸ್ಟೇಷನ್, ಕೋರ್ಟು, ಜೈಲು, ಅವಮಾನ, ಮನೆ ಬಿಟ್ಟು ಓಡೋಗ್ತಿದ್ದಾನೆ, ದೇಶಾಂತರ ಹೋಗ್ತಿದ್ದಾನೆ, ಸಾಲ ಮಾಡಿ ಓಡೋಗ್ತಿದ್ದಾನೆ, ಸಾಲ ತಗೊಂಡು ಓಡೋಗಿದ್ದಾನೆ, ನಂಬಿಸಿ ಮೋಸ ಮಾಡಿದ್ದಾನೆ, ತನ್ನ ಮನೆಯವ್ರಿಗೆ ಮೋಸ ಮಾಡಿದ್ದಾನೆ, ಕುಟುಂಬಕ್ಕೆ ಮೋಸ ಮಾಡಿದ್ದಾನೆ, ತಿಂದು ಮನೆಗೆ ಮೋಸ ಮಾಡಿದ್ದಾನೆ, ಅವ್ರ ಸಂಸ್ಥೆನಲ್ಲೇ ಕದ್ದಿದ್ದಾನೆ ಅಂದ್ರೆ 100% ಹೇಳ್ತಾನೆ ಅವನ ಜಾತಕದಲ್ಲಿ ಗುರು ನೀಚ ಇರುತ್ತೆ, ಇಲ್ಲ ಗುರು ಕೆಟ್ಟಿರುತ್ತೆ. ನಾನು ನೋಡಿದ್ದೇನೆ, ನಮ್ಮ ಗುರುಗಳ ಆಫೀಸಲ್ಲಿ ಒಬ್ಬ ಪುಣ್ಯಾತ್ಮ ಇದ್ದ. ಗುರು ನೀಚವೇ, ನಂಬೋರು ನಮ್ಮ ಗುರುಗಳು, ಕಡೆಗೂ ಅವ್ರ ಅನ್ನದ ತಟ್ಟೆನೆ ಕದ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಅಯ್ಯೋಯ್ಯೋ, ಅನ್ನದ ತಟ್ಟೆಯನ್ನೇ ಕದ್ದಿರುವ ನಾನೇ, ಇನ್ನೇನು ಬೇಡ ಹೇಳೋದಕ್ಕೆ, ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ. ಗುರು ನೀಚ ಮಾಡ್ಲೇಬೇಕು ಅವನು, ಅವನ ಬುದ್ಧಿಯೇ ಅದು. ನೀವೆಂಥದ್ದೇ ಕೆಲಸ ಮಾಡಿ, ಎಂಥದ್ದೇ ಕೆಲಸ ಮಾಡಿ. ನಮ್ಮ ಕಡೆ ಒಂದು ಮಾತಿದೆ, ಹಾಲು ಬೆಣ್ಣೆ ತುಪ್ಪ ತಿಂದವನು ಒಂದಲ್ಲ ಒಂದ್ಸಲಿ ಸತ್ಯ ಹೇಳ್ತಾನೆ. ಒಂದಲ್ಲ ಒಂದ್ಸಲಿ ಸದಾ ಸತ್ಯವನ್ನ ಹೇಳ್ತಿದ್ರಂತ ಆ ಕಾಲದಲ್ಲಿ. ಈ ಕಲಿಯುಗದಲ್ಲಿ ಕಷ್ಟ, ಒಂದಲ್ಲ ಒಂದ್ಸಲಿ ಸತ್ಯ ಹೇಳ್ತಾನೆ ಅಂತ ಹೇಳ್ತಾರೆ. ಹಾಲು ಬೆಣ್ಣೆ ತುಪ್ಪ ಮೊಸರು ತಿನ್ನುವವನು ಸತ್ಯ ಹೇಳ್ತಾನೆ. ಒಂದಲ್ಲ ಒಂದ್ಸಲಿ ಆದ್ರೂ ಇಲ್ಲ ಪುಟ್ಟ, ನಾನು ಏನೋ ಮಾಡ್ಕೊಬಿಟ್ಟಿದ್ದೀನಿ ಅಂತ. ಗುರುಭಾವ ಅದೇ. ಎಂಥ ಶತ್ರು ಬಂದರು, ಎಂಥ ಮಿತ್ರ ಬಂದರು ಕ್ಷಮಿಸುವಷ್ಟು ವಿಶಾಲ ಹೃದಯ. ನಮ್ಮ ಪುಣ್ಯಾತ್ಮ ಇನ್ನೊಂದು ಗುರುಗಳು ಉದ್ಯೋಗಪತಿಗಳು. ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿ ಕೈಗೆ ಸ್ವತ್ತನ್ನೇ ಕೊಟ್ಟಿದ್ರೆ ಮುಳುಗಿಸಿ ಒಂದು 7 ಕೋಟಿದು ಮನೆಯಲ್ಲೇ ಲಿಫ್ಟ್ ಇರೋ ಮನೆ ಆ ಪುಣ್ಯಾತ್ಮ. ಅವ್ರು ಅವತ್ತು ತಗೊಂಡೋಗಿ ನಾನು ಹೇಳಿದೆ, ಗುರುಗಳೇ ಜಮೀನಲ್ಲಿ ಹಾಕಿ ನನ್ನ ಮಾತು ಕೇಳಿ, ನಿಮಗೆ ಕುಜ ಚೆನ್ನಾಗಿದೆ, 7ನೇ ಮನೇಲಿ ಬೇರೆ ಇದ್ದಾನೆ, ಬೆಂಕಿ ಹಚ್ಚುತ್ತೆ, ಇದೆಲ್ಲ ಮಾಡಬೇಡಿ ಅಂತೆ. ಕೇಳಿಲ್ಲ. ಕಂಪ್ನಿ 100 ಜನಕ್ಕೆ ಕೆಲಸ ಕೊಡ್ಬೋದು ಅಂತ. ಜಮೀನು ಇಟ್ಬಿಟ್ಟು ಒಂದು 4 ಹಸು ಸಾಕಿ ಗುರುಗಳೇ, ನನ್ನ ಮಾತು ಕೇಳಿ, ಅಲ್ಲೇ ಒಂದು 4 ಜನಕ್ಕೆ ಉದ್ಯೋಗ ಕೊಡಿ, ಈ ಕಂಪ್ನಿ ಕತೆ ಹೋಗ್ಬೇಡಿ ಅಂತ. ಅವನು ಅವ್ರ ಮೂಗಿನ ಕೆಳಗಡೆನೆ ಮೋಸ ಮಾಡಿದ್ದ. ಇವತ್ತೋಗಿ ದುಬೈಯಲ್ಲಿ ಕೂತಿದ್ದಾನೆ, ಫ್ರಾಡ್ ಪೆಲೋ. ಈಗ್ಲೂ ನೆನ್ಸ್ಕೋತಿರ್ತಾರೆ.
ದಟ್ ಇಸ್ ದೇರ್. ಗುರು ಕೆಟ್ಟವನು ಮಾಡುವ ಕೆಲಸ ಅದೇ. ನಾನು ಹೇಳಿದ್ದೆ, ಗುರುಗಳೇ ಒಂದು ಕನ್ಯಾ ಲಗ್ನ, ಅಷ್ಟಮದಲ್ಲಿ ಗುರು ಕೇತು ಬೇರೆ ಸೇರಿದೆ, ಲಗ್ನಾಧಿಪತಿಯು ಅಷ್ಟಮದಲ್ಲಿ, ಅವನು ಹುಟ್ಟಿರೋದಕ್ಕೆ ಕಾಮಚೂರ್. ನನ್ನ ಮಾತು ಕೇಳಿ, ಅವನು ಏನೋ ಒಂದು ಅಡ್ಡ ಕೆಲಸ ಮಾಡ್ತಾನೆ, ಅವನ ಮಾತು ನಂಬೇಡಿ ಅಂದ್ರೆ ಅವ್ನು ಮಾಡಿದ್ದೆಲ್ಲ ಫ್ರಾಡೆ. ಕಡೆಗೆ ಇರೋ 7 ಕೋಟಿ ಮನೆನೂ ಹರಾಜಿಗೆ 1 ಕೋಟಿಗೆ ಹೋಯ್ತೋ ಇಲ್ಲ 50 ಲಕ್ಷಕ್ಕೆ ಹೋಯ್ತೋ ಗೊತ್ತಿಲ್ಲ, ಬೀದಿಗೆ ಬಿದ್ದ ಅಂತ ಇಟ್ಕೊಳ್ಳಿ. ಗುರುವನ್ನು ಮೋಸ ಮಾಡಿದ್ರೆ ಬೀದಿಗೆ ಬೀಳದೆ ಇನ್ನೇನಾಗುತ್ತೆ ಮಕ್ಕಳೇ? ಸೊ ಅಂತ ಒಂದು ಗುರು ವಕ್ರ ಬಿಟ್ಟು ಶುಕ್ರನ್ ಮನೆಯಲ್ಲಿ, ಭೋಗದ ಮನೆಯಲ್ಲಿ, ಆನಂದದ ಮನೆಯಲ್ಲಿ, ಸ್ಟ್ಯಾಂಡರ್ಡ್ ಮನೆಯಲ್ಲಿ, ತೃಪ್ತಿಕಾರಕ, ಹೆಸರಿನ ಕಾರಕ, ಯಾವ ರಾಶಿಗೆ ಬಂಪರ್ ಬೆಳೆ, ಯಾವ ರಾಶಿಗೆ ತಟಸ್ಥ. ಯಾಕೆಂದ್ರೆ ಗುರು ಕೆಟ್ಟದ್ ಮಾಡಲ್ಲ ಮಕ್ಕಳೇ, ಬಂದು ನಿಂತ್ಕೊಳ್ಳಲ್ಲ ಅಷ್ಟೇ, ನೀನು ಅನುಭವಿಸ್ಕೊ ಹೋಗು ಅಂತ ಬಿಟ್ಟು ಹೊರಟೋಗ್ತಾರೆ. ಅಲ್ಲಿ ನಿಂತ್ಕೊಳ್ಳಲ್ಲ, ಅವ್ರು ಬರೋದು ಇಲ್ಲ, ನಮಗೆ ಸಿಗೋದೂ ಇಲ್ಲ. ಎಲ್ರು ಗುರು ಹತ್ರ, ನಿಜವಾದ ಗುರು ಹತ್ರ ಹೋಗಕ್ಕಾಗಲ್ಲ, ದಾರಿ ಕೇಳಲಿಕ್ಕೆ. ಅವನ ಇಚ್ಛೆ ಇಲ್ಲದೆ ನಡೆಯಲ್ಲ, ಗುರು ದೃಷ್ಟಿ ಇಲ್ಲದೆ, ನೆನ್ಪಿಟ್ಕೊಳ್ಳಿ. ಜಸ್ಟ್ ಮಿಸ್ ಆಗ್ಬಿಟ್ಟಿರುತ್ತೆ ಟ್ರೈನು ಅನ್ನೋ ರೀತಿ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಆ ಗುರು ವಕ್ರತ್ಯಾಗ ಫಲ ಯಾವ ರಾಶಿಗೆ ಬಂಪರ್ ಬೆಳೆ ನೋಡ್ಬಿಡೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಮೇಷರಾಶಿಗೆ ಈ ಗುರು ವಕ್ರತ್ಯಾಗ ಫಲ ಬ್ಯೂಟಿಫುಲ್. ಸುಖಕಾರಕನ ಪ್ರಭಾವದಲ್ಲಿ ಗುರು ಬಂದು 2ನೇ ಮನೆಯಲ್ಲಿ, ಧನದ ಮನೆಯಲ್ಲಿ ಕುಳಿತಿದ್ದಾನೆ. ವಾವ್. ಶುಕ್ರನ್ ಮನೆಯಲ್ಲಿ ಭೋಗ, ಮದುವೆ, ಮುಂಜಿ, ಮನೆ, ಮಗು, ಕುಟುಂಬ ಏನೆಲ್ಲ ನಡೆಯಲ್ಲ ಮಕ್ಕಳೇ. ನಿಮಗೆ ಯಾಕೋ ತಲ್ಲಣ ಆಗ್ಬಿಟ್ಟಿತ್ತು ಮೇಷರಾಶಿಗೆ. ಕಳೆದು ಹೋದ ಮರ್ಯಾದೆ, ಕಳೆದು ಹೋದ ಕುಟುಂಬ, ಕಳೆದು ಹೋದ ಸ್ಥಾನ, ಕಳೆದು ಹೋದ ಅಧಿಕಾರ. ಬ್ಯೂಟಿಫುಲ್. ಈ 3 ತಿಂಗಳು, 90 ದಿನ, ಈ ಒಂದು 90 ಹೆಚ್ಚು ಕಡಿಮೆ, ಮಾರ್ಚು, ಏಪ್ರಿಲ್, ಮೇ, 100 ದಿನ. ಅದು ಏನೇನು ತುಂಬಿಸಿಟ್ಕೋಬೇಕೋ ಮಾಡ್ಕೊಳ್ಳಿ. ಯಾಕೆಂದ್ರೆ ಮಾರ್ಚ್ 29 ಬೇರೆ ಶನಿ ಮೂಮೆಂಟ್ ಆಗ್ತಾನೆ. 12ನೇ ಮನೆ ಸಾಡೆ ಆರಂಭ. ಆ ಪುಣ್ಯಾತ್ಮ ಬರೋದು ಬರ್ತಾನೆ, ಗುರುನ್ ಕದಲ್ಸ್ತಾನೆ, ತಗೊಬಂದ್ ಗುರು ಮಿಥುನಕ್ಕೆ ಬರ್ತಾನೆ. ಸೊ ದಿಸ್ 100 days ಇಸ್ ಯೋರ್ ಕೌಂಟಿಂಗ್ ಡೇಸ್. ಏನ್ ಮಾಡ್ಕೋತಿರೋ 100 ಬಿಂದಿಗೆ ನೀರು ಬರ್ಬೋದು. 1 ಬಿಂದಿಗೆ 2 ಬಿಂದಿಗೆ ಅಂದ್ಕೊಂಡಿರೋದು 100 ಬಿಂದಿಗೆ. ಹೆಸರು, ಪ್ರಮೋಷನ್, ಪೊಸಿಷನ್, ಮದುವೆ ಆಗದವರಿಗೆ ಮದುವೆ ಯೋಗ, ಮನೆಯಿಲ್ಲದವರಿಗೆ ಮನೆ ಯೋಗ, ಉದ್ಯೋಗವಿಲ್ಲದವರಿಗೆ ಉದ್ಯೋಗ ಯೋಗ, ಹೆಸರಿಲ್ಲದವರಿಗೆ ಹೆಸರಿನ ಯೋಗ, ತೃಪ್ತಿ ಯೋಗ, ಒಂದಷ್ಟು ಅಲ್ಪ ಬಂಗಾರ, ಸುಖ, ಸುತ್ತಾಟ, ಓಡಾಟ ಇವೆಲ್ಲವನ್ನು ಪಡೆಯತಕ್ಕಂಥ ಶುಭ ಯೋಗವನ್ನ ನೋಡ್ತಕ್ಕಂಥ ಒಂದು ದಿನವಾಗಿ ಈ ಒಂದು 100 days ಇರುತ್ತೆ ಈ ಗುರು ವಕ್ರತ್ಯಾಗ ಫಲ. ಬ್ಯೂಟಿಫುಲ್. ಚೆನ್ನಾಗಿದೆ. ಯೋಚನೆ ಮಾಡ್ತಕ್ಕಂಥದ್ದು ಏನು ಬೇಡ. ಫಲಂ ಪುಣ್ಯ ವೃದ್ಧಿ. ಏನ್ ಇಟ್ಟಿದೀವೋ ಅದು ವಾಪಸ್ ಬರುತ್ತೆ ಮಕ್ಕಳೇ. ನಾವು ಬೇವಿನ ಗಿಡ ಹಾಕಿದ್ರೆ ಬೇವು, ಬಿಲ್ವದ ಗಿಡ ಹಾಕಿದ್ರೆ ಬಿಲ್ವ, ಕರಿಬೇವಿನ ಗಿಡ ಹಾಕಿದ್ರೆ ಕರಿಬೇವು. ಇಲ್ಲ ಮಾವು ಹಾಕಿದಿರಿ, ತೆಂಗು ಹಾಕಿದಿರಿ, ಅಶ್ವತ್ಥ ವೃಕ್ಷ, ಅರಳಿ ಮರ ಹಾಕಿದಿರಿ, ನೆರಳು, ಅಂಥದ್ದೊಂದು ಭಾವ. ಸ್ನೇಹಿತರ ಹತ್ರ ಆಗ್ತಾರೆ, ಹೊಸ ಹೊಸ ಸಂಬಂಧಗಳು, ಮಿತ್ರರು, ಇದೆಲ್ಲ ಬರ್ತಕ್ಕಂಥದ್ದಾಗುತ್ತೆ. 100 days ಇಸ್ ಅ ಬ್ಯೂಟಿಫುಲ್. ಶುಕ್ರ ಬೇರೆ ನೋಡಿ ಭೋಗಕಾರಕ, ತೊಂದರೆ ಮಾಡೋನು 12ನೇ ಮನೆಯಲ್ಲಿ ಉಚ್ಚಂಗತನಾಗಿದ್ದಾನೆ. ಶನಿ ನೋಡಿ ನಿಮ್ಗೆ 11ನೇ ಮನೇಲಿ ಕೂತಿದ್ದಾನೆ. ಸೂರ್ಯ ನೋಡಿ ವಿಶೇಷವಾಗಿ ದಶಮದಲ್ಲಿ ಕೂತಿದ್ದಾನೆ. ಅಧಿಕಾರ ಗ್ರಹ, ರಾಜಗ್ರಹಗಾರಕ ಅಂತ ಹೇಳ್ತವೆ. ಗುರುದೃಷ್ಟಿ ಅದರ ಮೇಲೆ, ಬುದ್ಧಿಕಾರಕ ಬುಧನ ಮೇಲೆ ಗುರುದೃಷ್ಟಿ. ಆ ಗುರುಚಂದ್ರ ಯೋಗ ವಿಶೇಷವಾಗಿ ಫಲಿತಾಂಶವಾಗಿ ಕುಳಿತಿರ್ತಕ್ಕಂಥ ಒಂದು ಸಂಯೋಗವನ್ನ ಕೊಟ್ಟು ಬಿಟ್ಟಿದೆ. ಸ್ವಲ್ಪ ಅಳಕೆ ನಿಮಗೆ, ಯಾಕಂದ್ರೆ ಕುಜ ವಕ್ರ ಇದಾನಲ್ವಾ. ಏನೋ ಗುರುಗಳೇ, ಹೆಂಗೋ ಗುರುಗಳೇ, ನಿಜಾನ ಗುರುಗಳ ಒಂದ್ ಸ್ವಲ್ಪ ನಿಜ ಹೇಳ್ತೀನಿ, ಜಸ್ಟ್ ಪಾಸ್ ಅಂತೂ ಆಗ್ತಾರೆ ಕಷ್ಟಪಟ್ಟಿದ್ರೆ. 40 ಮಾರ್ಕ್ಸ್ಗಂತೂ ಕಡಿಮೆ ಇಲ್ಲ, ಏನೂ ಇಲ್ಲ, ಎಂಥದ್ದೂ ಇಲ್ಲ ಅನ್ನತಕ್ಕಂಥ ನಿಮಗೆ 40 ಮಾರ್ಕ್ಸ್ ಅಂತೂ ನಿಶ್ಚಿತ.
ಚೆನ್ನಾಗಿದೆ, ಹಾಲು ಬೆಣ್ಣೆ ತುಪ್ಪ ತಿಂತೀರಿ, ಗೌರವ ಪಡಿತೀರಿ, ಏನೋ ಸಾಲುಗಳು, ಏನೋ ಒಂದು ಚಿಕ್ಕಗಳು, ಏನೋ ಒಂದು ಬಿಕ್ಕಟ್ಟುಗಳು ಎಲ್ಲ, ಒಂಚೂರು ಗಾಯ ಆಗಿದೆ ಅಲ್ವಾ, ಒಂಚೂರು ಮದ್ದಾದ್ರೂ ಹಾಕ್ಲಿಕ್ಕೆ ಒಬ್ಬರು ಬರ್ತಾರೆ, ಕೈ ಹಿಡ್ಕೊಳಕ್ ಬರ್ತಾರೆ, ಸಮಾಧಾನಕ್ಕೆ ಒಬ್ಬರು ಬರ್ತಾರೆ, ನೆರಳಾಗಿ ಒಬ್ಬ ಲಾಯರ್ ಬರೋ ಥರ, ನಾನು ಇದನ್ನ ಬನ್ನಿ ಸರ್ ನಿಮ್ಮ ಕೇಸ್ ಫೈಟ್ ಮಾಡ್ಕೊಡ್ತೀನಿ ಅಂತಕ್ಕಂಥ. ಇನ್ನು ವಿಶೇಷವಾಗಿ ವೃಷಭ ರಾಶಿ, ಗುರು ವಕ್ರತ್ಯಾಗ ಫಲ. ಲಾಭಾಧಿಪತಿ ನಿಮ್ಮ ಮನೆಯಲ್ಲಿ, ತೃತೀಯಾಧಿಪತಿಯ ಸಾರದಲ್ಲಿ ಒಂಥರ ಧೈರ್ಯ, ಸ್ಥೈರ್ಯ, ಚೈತನ್ಯ. ಯಾಕೆಂದ್ರೆ ನಿಮ್ಗೊಂದು ಮ್ಯಾಜಿಕ್ ನಡೆಯುತ್ತೆ. ಈ 100 days ತೊಂದರೆಗಳು ಒಂಚೂರು ಬೆಳೆಸ್ಕೊಳ್ಳಿಕ್ಕೆ, ಒಂಥರ ಎದ್ದೋಳ್ಲಿಕ್ಕೆ ನಿಮ್ಗೆ ಬಲ ಕೊಡ್ತಾನೆ ಗುರು. ಎದ್ದೋಳೋ ಅಂತ ಧೈರ್ಯಕಾರಕನ ಪ್ರಭಾವದಲ್ಲಿ ಚಂದ್ರನು ಉಚ್ಚಂಗತ, ಗುರುವು ಚಂದ್ರನ ಸಾರದಲ್ಲಿದ್ದಾನೆ. ಬಟ್ ನೀವು ಆಂದೋಲನದಲ್ಲಿದ್ದೀರಿ, ಹೊರಗಡೆ ಬರ್ತೀನ, ಸಮಸ್ಯೆಗಳು, ಇನ್ನೊಂದು 100% ಈ 100 days ಆದ್ಮೇಲೆ ನಿಮಗೆ 100 days ಆದಮೇಲೆ ಗುರು 2ನೇ ಮನೆಗೆ ಬರ್ತಾನೆ, ಗುರುಬಲ ಬರುತ್ತೆ, ಪೂರ್ಣ ಗುರುಬಲ. 2ನೇದು ಮಾರ್ಚ್ 29ಕ್ಕೆ ನಿಮಗೆ ಶನಿ ಬಂದು 11ನೇ ಮನೆಗೆ ಬರ್ತಾನೆ. ಅವನು ಬರ್ತಿದ್ದಾಗೆ ಮೇ 15, ಅಲ್ಲಿಗೆ ಏನಾಯ್ತು 45 days. ಸೊ ಈ 45 daysಗೂ ನೆಕ್ಸ್ಟ್ 45 daysಗೂ ತುಂಬಾ ಅಂತರ ಇರುತ್ತೆ. ಸೊ ಈ ಫಸ್ಟ್ 45 days ಸ್ವಲ್ಪ ಒತ್ತಡ ಇರುತ್ತೆ, ಇರೋ ಕಮಿಟ್ಮೆಂಟ್ಗಳು ಬೆಳೆಸ್ಕೊಂಡ್ರೆ ಸಾಕು. ಗೌರವ ಕಳ್ಕೊಂಡಿದ್ದೀರಿ, ಅವಮಾನಗಳಾಗಿದೆ, ಕೆಲವರು ಕೋರ್ಟು ಪೊಲೀಸು ಜೈಲು ಆಗಿದೆ, ಕೆಲವರು ದೇಶಾಂತರ ಮಟ್ಟದ್ದಾಗಿದೆ, ನಿಮ್ಮವರೇ ಮೋಸ, ನಿಮ್ಮವ್ರ ಮಾತು ಕೇಳಿ ಮೋಸ, ನಂಬಿ ಮೋಸ, ಕೊಟ್ಟು ಮೋಸ. ಗುರು ಏನ್ ಗೊತ್ತಾ, ಅಷ್ಟಮಾಧಿಪತಿ ಕೂಡ. ಅದಕ್ಕೆ ವೃಷಭ ರಾಶಿಯವರಿಗೆ ಗುರು ಇದ್ದಂಥ ವ್ಯಕ್ತಿ ಹುಟ್ಟಿದವರಿಗೆ ನಿಮಗೆ ಎಷ್ಟು ಹೆಸರಿರುತ್ತೋ ಅಷ್ಟು ಅಪಕೀರ್ತಿಯು ಬರತಕ್ಕಂಥ ಸಾಧ್ಯತೆ ಇರುತ್ತೆ. ಹೌದು, ನಾನು ಅದನ್ನು ನೋಡಿದ್ದೇನೆ. 1977, 1965, 1989 ಇವುಗಳೆಲ್ಲ ಅದೊಂದು ಲೆಕ್ಕಾಚಾರ. ಪ್ರತಿ 12 ವರ್ಷಕ್ಕೊಮ್ಮೆ ಗುರು ಬದಲಾವಣೆ ಅಲ್ವಾ. ಸೊ ಅಲ್ಲಿರೋ ಗುರು ನಿಮಗೆ ಲಾಭಾಧಿಪತಿ, ಹಾಗೇ ಕೊಟ್ಟಿರ್ತಾನೆ, ಕುಟುಂಬ, ದೊಡ್ಡ ಹೆಸರು ಎಲ್ಲ. ಅಷ್ಟಮಾಧಿಪತಿಯು ಕೂಡ ಆಗಿರೋದ್ರಿಂದ ಅಲ್ಲೆಲ್ಲೋ ಎಡವಟ್ಟು ತಂದು ತಗಲಾಕಿರುತ್ತೆ. 77 ಹುಟ್ಟಿದವರಿಗೆ ನನ್ನ ಕುಟುಂಬನೇ ನೋವು, ನನ್ನ ಹತ್ತಿರದವರೇನು ಇಲ್ಲ, ಅವ್ರ ಮಾತು ಕೇಳಿ ನೀವು ಕೆಟ್ಟಿರ್ತೀರಿ, ಇಲ್ಲ ನಿಮ್ಮನ್ನ ತಲೆ ಕೆಡಿಸಿಯೋ, ಇಲ್ಲ ಬೇರೆಯವರ ಒಂದು ಪ್ರಚೋದನೆಯೋ, ಪ್ರಭಾವವೋ, ಇನ್ಫ್ಲುಯೆನ್ಸ್ ಆಗಿ ವೃಷಭ ರಾಶಿಗೆ ಬಡಿದಿದೆ. ಸ್ವಲ್ಪ ಚೇತರಿಸ್ಕೊಳಕ್ ಅವಕಾಶ. 45 days ತೀರ್ಥಕ್ಷೇತ್ರಗಳು, ಪುಣ್ಯಕ್ಷೇತ್ರಗಳು, ಯಾವುದೇ ನಿರ್ಧಾರ, ದೊಡ್ಡ ನಿರ್ಧಾರಗಳು ತಗೊಳಕ್ ಹೋಗ್ಬೇಡಿ, ತಡಸ್ಥರಾಗಿರಿ. 45 days ಆದ್ಮೇಲೆ ಶನಿ ಮೂಮೆಂಟ್ ಆಗ್ತಾನೆ. ಇಟ್ಸ್ ಅನ್ ಇಂಡಿಕೇಶನ್. ಲಾಭದಲ್ಲಿ ಶನಿ ಬರೋದು ಅದು ಬೇರೆಯೇ ಕತೆ. ಅದರ ನಂತರ ಇನ್ನೊಂದು 45 ದಿನದಲ್ಲಿ ಆ ಪುಣ್ಯಾತ್ಮ ಗುರು ಮಿಥುನಕ್ಕೆ ಬಂದು ನಿಂತ್ಕೊತಾನೆ. ಆಗ ಪೂರ್ಣ ಬಲ ನೋಡ್ತೀರಿ ಎದ್ದೋಳಕ್ಕೆ. ಸೊ ದಿಸ್ 90 days to 100 days ಏನಿದೆ ಅದ್ಭುತ. ಸ್ವಲ್ಪ ವೆಯ್ಟ್ ಮಾಡೋಣ. ಈ 55 ದಿನ ಹೆಚ್ಚು ಕಮ್ಮಿ, ಹಾಗಾದ್ರೆ 25 ದಿನ ಪ್ಲಸ್ ಒಂದು 30 ದಿನ, 55 ದಿನ ಹುಷಾರಾಗಿರಿ. ಸೊ ಧರ್ಮಕ್ಷೇತ್ರ, ಪುಣ್ಯಕ್ಷೇತ್ರ, ಪ್ರಯಾಗ ಕ್ಷೇತ್ರ, ಗಯಾ ಕ್ಷೇತ್ರ, ನಂಜುಂಡೇಶ್ವರ ಕ್ಷೇತ್ರ, ಮಹದೇಶ್ವರ ಕ್ಷೇತ್ರ ಹೋಗಿ ಬನ್ನಿ, ಧರ್ಮಸ್ಥಳ ಕ್ಷೇತ್ರ, ಮುರುಡ ಶಿವಕ್ಷೇತ್ರಗಳಿಗೆ ಹೋಗಿ ಬನ್ನಿ. ಗುರು ಇದ್ದಾಗ ಹೋಗಿ ಬರಬೇಕು. ಹಾಗೆ ಗುರು ಕ್ಷೇತ್ರಗಳು ಸಿದ್ಧಗಂಗಾ ಕ್ಷೇತ್ರ, ಶಿವಗಂಗಾ ಕ್ಷೇತ್ರ, ಶ್ರೀಧರ ಸ್ವಾಮಿಗಳ ಕ್ಷೇತ್ರ, ಮಂತ್ರಾಲಯ ಕ್ಷೇತ್ರ, ದತ್ತಾತ್ರೇಯ ಕ್ಷೇತ್ರ, ದಕ್ಷಿಣಾಮೂರ್ತಿ ಕ್ಷೇತ್ರ. ಹಿಂಗಾಗ್ಬಿಟ್ಟಿದೆ ಅಂದ್ರೆ ಗುರು ನಿಮಗೆ ಹೊಡೆದಿರೋ ಏಟಿಗೆ ಹೇಳ್ತೇನಲ್ವಾ, ನಿಮ್ಮನ್ನ ಒಂದು ದೇವಸ್ಥಾನ ಇದೆ ಹುಡುಕಿ, ಪಲ್ಲಿಕೊಂಡೇಶ್ವರ ದೇವಸ್ಥಾನ ಅನ್ನತಕ್ಕಂಥದ್ದು ಹೇಳ್ತಾರೆ. ಪಲ್ಲಿಕೊಂಡೇಶ್ವರ ಮಲಗಿರತಕ್ಕಂಥ ಶಿವಯ್ಯ ಮಲಗಿಬಿಟ್ಟಿದ್ದಾನೆ. ಆತ ವಿಷ ಕುಡಿದು ಸುಸ್ತಾಗಿ ಮಲಗಿದಂಥದ್ದು ಅಮ್ಮನವರ ಮಡ್ಲಲ್ಲಿ. ಆ ಒಂದು ಸಮುದ್ರ ಮಂಥನದ ಕಾಲದಲ್ಲಿ ವಿಷ ಪ್ರಯೋಗ ಹೊರಗಡೆ ಬರುತ್ತೆ. ವಾಸುಕಿಯನ್ನ ಹಾಕೊಂಡು ಮಂದಾರ ಪರ್ವತ, ಒಂದು ಕಡೆ ದೇವತೆಗಳು, ಒಂದು ಕಡೆ ರಾಕ್ಷಸರುಗಳು ಹಾಕೊಂಡು ಇದು ಮಾಡಿದಾಗ ಮೊದಲಿಗೆ ಬರೋದೇ ವಿಷ. ಜಗತ್ತೆಲ್ಲ ವ್ಯಾಪಿಸಿ ಜಗತ್ತೇ ಮುಳುಗೋಗುತ್ತೆ ಅಂದಾಗ ನನ್ನ ಪರಮಶಿವ, ಸದಾಶಿವ, ಭಕ್ತಿ ಶಿವ, ಧ್ಯಾನ ಶಿವ, ಕಾಲಾಂತಕ ಎಲ್ಲ ಇಡೀ ವಿಷಯವನ್ನ ನುಂಗಿದಾಗ ಆ ಜಗನ್ಮಾತೆ ಬಂದು ನಿಮ್ ಕೈ ಹಿಡ್ಕೊತಾಳೆ. ಒಳಗಡೆ ಹೋಗ್ಬಿಟ್ರೆ ಶಿವನೇ ಇಲ್ಲ, ಹೊರಗಡೆ ಬಂದ್ರೆ ಲೋಕವಿಲ್ಲ. ಉಳಿಸ್ಕೋಬೇಕಲ್ವಾ, ಹಿಂಗೆ ಇಟ್ಕೋತಾಳೆ. ಆದ್ರೂ ಆ ವಿಷದ ಒಂದು ಇದಕ್ಕೆ ಆ ಪರಮಾತ್ಮನೇ ಅಷ್ಟು ವಿಷವಂತೆ
ವಿಷಕಂಠ ಅಂತ ಅದಕ್ಕೆ ಬಂದಿದ್ದು. ಹಾಗೇ ಹೊರಗಿರ್ತಕ್ಕಂಥ ಕ್ಷೇತ್ರ ಇದು ಏಕೈಕ ಕ್ಷೇತ್ರ. ನಾವು ಸಾಮಾನ್ಯವಾಗಿ ಶಿವನನ್ನ ಲಿಂಗ ಸ್ವರೂಪದಲ್ಲಿ ನೋಡ್ತೇವೆ, ಆದ್ರೆ ಇಲ್ಲಿ ಅಮ್ಮನವರ ಮಡಿಲಲ್ಲಿ ಮಲಗಿರುವಂತ ಒಂದು ರೀತಿ ರಂಗನಾಥರನ್ನ ನೋಡ್ತೇವೆ ನೋಡಿ. ಆ ರೀತಿ ಇರತಕ್ಕಂಥ ಒಂದು ಕ್ಷೇತ್ರ ಆಂಧ್ರ ಪ್ರದೇಶದಲ್ಲಿ ಸಿಗತಕ್ಕಂಥದ್ದು. ಈ ದೇವಸ್ಥಾನದಲ್ಲಿ ಭಗವಂತನನ್ನ ಈ ರೀತಿ ನೋಡ್ಬೋದು. ಮುಖ್ಯವಾಗಿ ಗುರುದೋಷ ಆದ್ರೆ ಏನ್ ಗೊತ್ತಾ, ಗಂಟಲಿನಲ್ಲಿ ಸಿಕ್ಕಿಕೊಂಡ ವಿಷ, ಕಕ್ಕಲಾರೆವು ಇರಲಾರೆವು, ಬಿಟ್ಟು ಹೋಗೋಣ ಆಗಲ್ಲ, ಎದ್ದು ಈಜೋಣ ಆಗೋಲ್ಲ. ಅದ್ರಲ್ಲಿ ನಾನೂ ಒಬ್ಬನೇ. ಹೌದು, ನಿಮಗೆಲ್ಲ ಇಷ್ಟಿದ್ರೆ ಅಯ್ಯೋ ನನಗೆ ಅದು ಹೇಳಲಾರದು, ಅದೆಷ್ಟು ಬಾರಿಯೋ ಅದು. ಆದ್ರೆ ಅದೃಷ್ಟಕ್ಕೆ ಏನ್ ಮಾಡಿ ಇಟ್ಕೊಬಿಟ್ಟಿದ್ದಾನೆ ಅಂದ್ರೆ, ನನ್ನ ಆ ಒಂದು ಚಾನೆಲ್, ಆ ನೋವು, ಆ ದುಃಖ ಆ ಕಡೆ ಹಾಕೊಳ್ಳೋ ಬದಲು ಈ ಕಡೆ ಅಂತ ಈ ಕಡೆನೇ ನೋಡ್ತಿರ್ತಾನೆ, ಬೇರೆ ಇನ್ನೊಂದ್ರ ಕಡೆ ನೋಡ್ತಿರ್ತಾನೆ. ನನ್ನ ಗುರುಗಳಿಗೆಲ್ಲ ಆಗಿರೋ ನೋವುಗಳು, ಕಷ್ಟ, ಅಯ್ಯೋ ಅವ್ರಿಗಿಂತಲ್ಲ ಸುಮ್ನಿರು ಭಗವಂತ ಅಂತಕ್ಕಂಥದ್ದು, ಅಷ್ಟು ಬ್ಯುಸಿ ಇಟ್ಕೊಬಿಟ್ಟಿದ್ದಾನೆ. ಇದೇ ಮಕ್ಕಳೇ, ನಿಮಗೆಲ್ಲ ಒಂದು ಲೋಟ ಇದ್ರೆ ನಂದು ಹಂಡೆ ಅಷ್ಟು ವಿಷ ಗಂಟ್ಲಲ್ಲಿ ಇದೆ. ಏನ್ ಮಾಡೋಣ, ಬದುಕಲೇಬೇಕು, ಬಿಟ್ಟು ಹೋಗಲಾರೆ, ಕಟ್ಟಿಟ್ಬಿಟ್ಟಿದೆ ನಮ್ಮಮ್ಮಮ್ಮ, ನಿಮ್ಮ ಅಮ್ಮಮ್ಮ. ಅದ್ರ ನಡುವೆ ತುಂಬಾ ಪ್ರೀತಿಸೋರು ಇದ್ದಾರೆ, ತುಂಬಾ ಗೌರವ ಕೊಡೋರು ಇದ್ದಾರೆ, ತುಂಬಾ ಆರಾಧಿಸೋರು ಇದ್ದಾರೆ. ತಾಯಿಗಿಂತ ಹೆಚ್ಚಾಗಿ, ಅಕ್ಕನಿಗಿಂತ ಹೆಚ್ಚಾಗಿ, ಅಣ್ಣನಿಗಿಂತ ಹೆಚ್ಚಾಗಿ, ಬಂಧುಗಿಂತ ಹೆಚ್ಚಾಗಿ, ತಂದೆಗಿಂತ ಹೆಚ್ಚಾಗಿ, ಹಿರಿಯಣ್ಣನಿಗಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿಸುವಂತ ನನ್ನ ಆತ್ಮೀಯರಿದ್ದೀರಿ ನೀವು. ಅದು ಒಂದು ಕಾರಣ, ನಿಮ್ ಜೊತೆಲಿ ಇನ್ನೂ ಇದ್ದೇನೆ. ಎಷ್ಟೇ ನನ್ನವರಿದ್ದಾರೆ ಬೇಡ, ನಿಮ್ಮಗಳು ನೋಡ್ತಾ ಮಾತಾಡ್ತಾ ಮರ್ತಿರ್ತಕ್ಕಂಥದ್ದು. ಮುಖ್ಯವಾಗಿ ವಿಶೇಷವಾಗಿ ವೃಷಭ ರಾಶಿ ಹೋಗಿ ಗಂಟ್ಲಿನ ವಿಷ ಎಲ್ಲೋ ಒಂದ್ ಕಡೆ ಮಕ್ಕಳು ನೀವು ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ. ಈ 55 ದಿನದ ನಂತರ ಸಿಂಹಂ ವೇಟ ಮೊದಲೈಂದಿ ಅಂತ ಹೇಳ್ತೀವಿ. ಸಿಂಹ ಅಬೋ ಶುರು ಮಾಡ್ಕೊಳಕ್ಕೆ ರೆಡಿಯಾಗಿ ಆ ವಿಷಯ ಎಲ್ಲ ತೆಗೆಸ್ತಾನೆ ಆ ಭಗವಂತ. ಅಲ್ಲಿ ವಿಶೇಷವಾಗಿ ಅಮುದಾಂಬಿಕೆ ಕ್ಷೇತ್ರ, ಅಮ್ಮನವರನ್ನ ಅಮುದಾಂಬಿಕೆ ಅಂತ ಹೇಳ್ತೇವೆ. ಆ ಪಲ್ಲಿಕೊಂಡೇಶ್ವರ ಕ್ಷೇತ್ರದಲ್ಲಿ ಆ ಅಮ್ಮನವರ ದರ್ಶನನೂ ಮಾಡ್ಕೊಂಡು ಬನ್ರಪ್ಪ. ಅಷ್ಟು ದೂರ ಆಗೋಲ್ಲ ಗುರುಗಳೇ. ಅರೆ ನನ್ನ ನಂಜುಂಡೇಶ್ವರ, ನನ್ನ ವಿಷಕಂಠೇಶ್ವರ, ಅಯ್ಯೋ ನನ್ನ ಕಪಿಲಾ ನದಿ ತೀರದಲ್ಲಿರ್ತಕ್ಕಂಥ ಪರಮ ಪವಿತ್ರ ಪುಣ್ಯಕ್ಷೇತ್ರ, ಅಲ್ಲಿ ಹೋಗಿ ಬನ್ನಿ ಮಕ್ಕಳೇ. ಒಂದು ರಾತ್ರಿ ಉಳ್ಕೊಳ್ಳಿ, ಬೆಳಿಗ್ಗೆ ಎದ್ದು ನದಿ ಸ್ನಾನ. ಅಯ್ಯ ನಿನಗೆ ಮೀರಿದ್ ನೋವು ನೋಡಿದವ್ರಿಲ್ಲ, ನಿನಗೆ ಮೀರಿದ್ದು ಜಗತ್ತಿನ ವಿಷವೆಲ್ಲ ನಿನ್ ಗಂಟ್ಲಲ್ಲಿ ಇಟ್ಕೊಂಡಿದ್ಯಾ. ನಾವು ಬರೀ ಒಂದ್ 4 ಜನದ್ದು ಇಲ್ಲ 40 ಜನದ ವಿಷವನ್ನ ದೊಡ್ಡದು ಅಂತ ಹೇಳ್ಬಿಟ್ರೆ ಭಗವಂತ ಎಷ್ಟಪ್ಪ ಎಷ್ಟು. ನಾವು ಇದೇ ನಮ್ಮ ಒಂದು ದೊಡ್ಡ ತಪ್ಪುಗಳು. 40 ಜನ ಅಷ್ಟೇ 100 ಜನರ ವಿಷವನ್ನೇ ಶಕುನಿ ಇಟ್ಕೊಂಡಿದ್ನಂತೆ. ಆ ಬಾಧೆಯನ್ನ ತನ್ನ ಒಡ ಹುಟ್ಟಿದವ್ರಿಗೆ ಮಾಡಿದ ದುರ್ಯೋಧನಂತ ಆ ಒಂದು ಸ್ವಂತ ಸೋದರಳಿಯ ವಿಷ ಇಟ್ಕೊಂಡೇ ಕತ್ತಿ ಮಸಿತ ಒಳಗಡೆ ಅವನನ್ನ ಪ್ರಚೋದನೆ ಮಾಡಿ 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 ತೂಕಿ ಸೀದಾ ಎದ್ದೋಗ್ತಾನೆ. ಹಂಗೆ ನಮ್ ಕೆಲವೊಂದು 4 ಜನ, 4 ವಿಚಾರ, 4 ಕೆಲಸ, 4 ವ್ಯಕ್ತಿಗಳು, ಇದಕ್ಕೆ ನಾವು ತಲೆ ಕೆಡ್ಸ್ಕೊಂಡೆ ಗಾಬರಿ ಪಟ್ಕೊಂಡು ಹೋಗಿ ಬನ್ನಿ. ಒಂಚೂರು ಸಮಾಧಾನ, ತಟಸ್ಥ. ಮಿಥುನ ರಾಶಿ, ನೀವು ತಟಸ್ಥರಾಗಿರಿ 55 ದಿನ. ನನ್ನ ಮಾತು ಕೇಳಿ, 55 ದಿನ ಏನು ನಿಜ ಹೇಳ್ತೇನೆ. ದಶಮಾಧಿಪತಿ ಗುರು, ಧನಾಧಿಪತಿ ಚಂದ್ರನ ಸ್ಥಾಯಿಯಲ್ಲಿ 12ನೇ ಮನೆಯಲ್ಲಿರೋದ್ರಿಂದ ವಿಪರೀತ ಖರ್ಚು. ಗುರುಬಲ ನಿಮಗೂ ಇಲ್ಲ, ವಕ್ರವಾಗಿದ್ದರಿಂದ ಎಲ್ಲೋ ಒಂದು ಸ್ಥಾನ, ಗತ್ತು, ತೂಕ ಇತ್ತು. ತುಂಬಾ ದೊಡ್ಡ ಸ್ಥಾನದಲ್ಲಿದ್ರೆ, ಅಧಿಕಾರದಲ್ಲಿದ್ರೆ, ರಾಜಕೀಯದಲ್ಲಿದ್ರೆ ಅಧಪತನ, ಬೂಮ್. ಪಡೆದಿದ್ದಲ್ಲ ಗುರು ಕೆಟ್ಟಾಲ್, ಅಯ್ಯೋಯ್ಯೋ ಎಲ್ಲೆಲ್ಲಿಂದ ಹುಡುಕೊಂಡು ಬರುತ್ತೆ ಗೊತ್ತಿಲ್ಲ. ನೆನ್ಪಿಟ್ಕೊಳ್ಳಿ, ಎಲ್ಲೆಲ್ಲಿಂದ ಹುಡುಕಿಕೊಂಡು ಬರುತ್ತವೆ ಗೊತ್ತಿಲ್ಲ ನಿಮಗೆ. ತುಂಬಾ ಜಾಗ್ರತೆ. ಯಾಕಂದ್ರೆ ಒಂದು 100 ದಿನದ ನಂತರ ಹೇಳದ್ನಲ್ವಾ, ಮಾರ್ಚ್ 5, ಏಪ್ರಿಲ್ 5, ಮೇ 5, 15 ಅಂತ ಹೇಳಿದ್ರೆ 100 ದಿನ. 102ನೇ ದಿನ ಜನ್ಮರಾಮ ಬರ್ತಾನೆ, ವನವಾಸ ರಾಮ ಅವನವನು ಮಿಥುನ ರಾಶಿಗೆ 100% ಕೇಂದ್ರಾಧಿಪತಿ ದೋಷವಾಗಿ ನಿಂತ್ಕೊಬಿಡ್ತಾನೆ. ದೊಡ್ಡ ಸ್ಥಾನ, ದೊಡ್ಡ ಗತ್ತು, ದೊಡ್ಡ ಮೋಸ, ದೊಡ್ಡ ಲೆಕ್ಕಾಚಾರ, ದೊಡ್ಡ ಕಬ್ಜಾಗಳು, ಲ್ಯಾಂಡ್ ಕಬ್ಜಾನೋ ಇನ್ನೊಂದು ಏನೋ ಒಂದು ಮುಚ್ಚಿಟ್ಟು ಮಾಡಿಟ್ಟಿರ್ತಕ್ಕಂಥ ಒಂದು ದೋಷಗಳು ಎಲ್ಲ ಎತ್ತಾಕ್ಬಿಡ್ತಾನೆ. ಸೊ ತುಂಬಾ ಕೇರ್ಫುಲ್ ಇದ್ಬಿಡಿ ಮಿಥುನ ರಾಶಿ.
ನೀವು ಅಷ್ಟೇ, ಅಲ್ಲಿಕೊಂಡೇಶ್ವರ ಇಲ್ಲ ನನ್ನ ನಂಜುಂಡೇಶ್ವರ ಹೋಗಿ ಅಲ್ಲಿದ್ದು ಬಿಡಿ. ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಇದ್ದು ನನ್ನ ಮಾದೇಶ್ವರನ ಬೆಟ್ಟಕ್ಕೆ ಬನ್ನಿ, ನನ್ನ ಮಾದಯ್ಯನ ಬೆಟ್ಟಕ್ಕೆ ಬನ್ನಿ. ಅಯ್ಯ ಮಾದೇಶ ಶರಣು ಶರಣಾರ್ಥಿ, ನೀನೇ ನೋಡ್ಕೋ, ನೀನೇ ನಿಂತ್ಕೊಪ್ಪ. ಹೌದು, ನಮ್ಮ ಬುದ್ಧಿ ನಮ್ಮ ಕರ್ಮಕ್ಕೆ ಅನುಸಾರದಂತೆ, ಬುದ್ಧಿ ಕರ್ಮಾನುಸಾರೇಣ ಅಂತ ಹೇಳ್ತಾರೆ. ಅದಕ್ಕೆ ಅವನು ಏನ್ ಹೇಳಿದ್ರು ನಾನು ಅದಕ್ಕೆ ಹೇಳ್ತೇನೆ, ನಂಬೇಡ. ಒಂದ್ಸಲಿ ಕೆಟ್ಟವನು ಅವನು ಕೆಟ್ಟವನೇ. ನನಗೆ ತುಂಬಾ ಅದು ಎಷ್ಟೋ ವರ್ಷಗಳು ಬೇಕಾಯ್ತು ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ. ಅದು ಬೇವಿನ ಮರವೇ, ನೀವು ಎಷ್ಟೇ ಬೆಲ್ಲ ಹಾಕಿದ್ರು ಒನ್ಸ್ ಎ ಫ್ರಾಡ್ ಇಸ್ ಅನ್ ಆಲ್ವೇಸ್ ಎ ಫ್ರಾಡ್. ದಟ್ಸ್ ಅ ಪ್ರಿನ್ಸಿಪಲ್. ನನ್ನ ಗುರುಗಳು ಹೇಳ್ಕೊಟ್ಟಿದ್ದು, ನಾನು ನಂಬ್ತಿರ್ಲಿಲ್ಲ. ಅವಕಾಶ ಕೊಡೋಣ ಗುರುಗಳೇ, ಏನೋ ಕಾಲ ಸಮಯ. ಹಾವು ಎಷ್ಟೇ ನೀನ್ ಚೆನ್ನಾಗಿ ಹಾಲು ಕುಡಿಸೋ, ಗುರು ಕೆಟ್ಟವನು, ಅವನು ಮಾಡೋದೇ ಅಂತ ಕೆಲಸ. ದಾರಿ ತಪ್ಪಿದ ಕೆಲಸ ಇಲ್ಲ ದಾರಿ ತಪ್ಪಿದ ವ್ಯಕ್ತಿಗಳ ಜೊತೆ ಕೂತ್ಕೋತಾನೆ, ಹೋಗಿ ಮುಳುಗು ನೀರು ತಂದಿಟ್ಕೋತಾನೆ. ಈ ತರದ್ದಾಗತಕ್ಕಂಥದ್ದಾಗುತ್ತದೆ. ಎಚ್ಚರಿಕೆ ಅಂತ. ಮಿಥುನ ರಾಶಿ ನಿಮ್ಮನ್ನು ಅಷ್ಟೇ ಕೈ ಮುಗಿದು ಕೇಳ್ಕೊತಾನೆ, ಹೋಗಿ. ಗುರು ಅಂದ್ರೇನೆ ಶಿವನ ಇನ್ನೊಂದು ಸ್ವರೂಪ, ದಕ್ಷಿಣಾಮೂರ್ತಿ ಸ್ವರೂಪ. ದಕ್ಷಿಣಾಮೂರ್ತಿ ಸ್ವರೂಪ ಶ್ರೀಕಾಳಹಸ್ತೇಶ್ವರ. ಶ್ರೀಕಾಳಹಸ್ತೇಶ್ವರ ಹೋಗ್ಬಿಟ್ಟು ಅಲ್ಲೊಂದು ರಾತ್ರಿ ಆದ್ರೂ ಇದ್ದು ಬೆಳಿಗ್ಗೆ ಎದ್ದು ಆ ಜ್ಞಾನ ಪ್ರಸನ್ನಾಂಬಿಕೆ ಹಾಗೂ ವಾಯುಲಿಂಗ ಸ್ವರೂಪದಲ್ಲಿರತಕ್ಕಂಥ ಆ ಶಿವ ದರ್ಶನವನ್ನ ಮಾಡ್ಕೊಂಡು ಬನ್ನಿ. ಯಾಕಂದ್ರೆ ನಿಮ್ದು ಸ್ವಲ್ಪ ವಾಯು ಗಾಳಿ ಚೇಷ್ಟೆ ಮನ್ಸಿಗೆ ಈಗ ಬೇರೆ ನಾನು ಹೇಳ್ಬಿಟ್ನ ಇದ್ದಿದ್ದೂ ಸುತ್ತಾಕೊಳ್ತಕ್ಕಂಥದ್ದಾಗುತ್ತೆ. ತಲೆ ಕೆಡಿಸ್ತಕ್ಕಂಥದ್ದು, ಬುದ್ಧಿ ಕೆಡಿಸ್ತಕ್ಕಂಥದ್ದು, ಗಾಬರಿ ಪಡಿಸ್ತಕ್ಕಂಥದ್ದು, ಅನಗತ್ಯ ಖರ್ಚು. ತಾಯಿ ಕಡೆ ನೋಡ್ಕೊಳ್ಳಿ, ಹಿರಿಯರ ಕಡೆ ನೋಡ್ಕೊಳ್ಳಿ. ದೊಡ್ಡ ಕಾರ್ಯ, ದೊಡ್ಡ ವ್ಯವಸ್ಥೆ, ದೊಡ್ಡ ಇನ್ವೆಸ್ಟ್ಮೆಂಟ್ ಏನೇನೋ ಮಾಡ್ಲಿಕ್ಕೆ ಹೋಗ್ಬೇಡಿ, ಏನೇನೋ ಮಾಡ್ಲಿಕ್ಕೆ ಹೋಗ್ಬೇಡಿ. ಜಲಗಂಡಗಳುಂಟು, ಜಲದೋಷಗಳುಂಟು, ಅನಾರೋಗ್ಯ ದೋಷಗಳು ಕುಟುಂಬದಲ್ಲಿ ರಾಡಿಸ್ತಕ್ಕಂಥದ್ದು ಇರುತ್ತೆ. ಎಚ್ಚರಿಕೆ, ಎಚ್ಚರಿಕೆ. ಇನ್ನು ಕರ್ಕಾಟಕ ರಾಶಿ ವಿಶೇಷವಾಗಿ ಕುಂಭದ್ರೋಣ ಮಳೆ ನಿಮಗೆ. This 55 days ಸೂಪರ್. ತಮಾಷೆ ಏನಂದ್ರೆ 55 ದಿನದ ನಂತರ ಇನ್ನೊಂದು ವಿಚಿತ್ರ ನಡೆಯುತ್ತೆ ನಿಮಗೆ. ಅಷ್ಟಮ ಶನಿ ದೂರ ಹೋಗ್ತಾನೆ. ನಿಮಗೆ ಹುಟ್ಟೋ ಮಗು ಈ ಮೇ 15 ಒಳಗಡೆ ಏನಾದ್ರು ಕೆಲವರು ಕಡಗರಾಶಿಯವರಿಗೆ ಪುತ್ರ ಯೋಗ, ಸುಪುತ್ರ ಯೋಗ, ಸುಪುತ್ರಿ ಯೋಗ, ಮಕ್ಕಳ ಯೋಗ, ಮನೆ ಯೋಗ, ಭೂಮಿ ಯೋಗ, ಮದುವೆ ಯೋಗ, ಕುಟುಂಬ ಯೋಗ ಇದೆಲ್ಲವೂ ನಡೆಯುತ್ತೆ. ಸ್ವಲ್ಪ ಪರಿಶ್ರಮ ಕೊಡ್ತಾನೆ ಅಷ್ಟಮ ಶನಿ. ಬಟ್ ಅವನು ಕೂಡ ಮಾರ್ಚ್ 29 ನಂತರ 55 ದಿನದ ನಂತರ ದ ನೆಕ್ಸ್ಟ್ ಏಪ್ರಿಲ್ ಮೇ 45 days ಇಸ್ ದ ಮೋರ್ ಗೋಲ್ಡನ್ ಪೀರಿಯಡ್. ಅದರ ನಂತರನೂ ನಿಮ್ಗೆ ಅಂತ ಕಷ್ಟ ಬರೋಲ್ಲ. ಯಾಕಂದ್ರೆ ಶನಿ ಗುರು ಸಾರದಲ್ಲಿ ಭಾಗ್ಯದಲ್ಲಿರ್ತಾನೆ. ತುಂಬಾ ಜನ ಗೊತ್ತಿಲ್ಲ, ಶನಿ ನೋಡಪ್ಪ ಅಂತೀವಿ, ಬಟ್ ಈ ಕಮ್ಸ್ ಆಸ್ ಗುರುವಿನ ಸಾರದಲ್ಲಿ ಬರ್ತಾನೆ. ಅದರಿಂದ ತಲೆ ಕೆಡ್ಸ್ಕೋಬೇಡಿ, ಗುರುಬಲ ಹೊರಟೋಗುತ್ತೆ. ಆದರೆ ಮೇ 15 ಅಂದುಕೊಂಡಿದ್ದೆಲ್ಲ ನಡೆಯುತ್ತೆ. ತುಂಬಾ ವಿಶೇಷ ಕಾರ್ಯ, ಕೆಲಸ, ಓಡಾಟ, ಸುತ್ತಾಟ, ಗೌರವ, ಹೆಸರು, ಕೀರ್ತಿ, ಪ್ರತಿಷ್ಠೆ ಎಲ್ಲ ಹುಡುಕಿ ಬರತಕ್ಕಂಥ ಒಂದು ಛಾಯೆಯುಂಟು. ಅದ್ಭುತವಾಗಿದೆ. ಮನೆ, ಮನೆತನ, ಕುಟುಂಬ, ಹೆಸರು, ಕೀರ್ತಿ, ಪ್ರತಿಷ್ಠೆ ಏನಿಲ್ಲ ಅಂತ ಇಟ್ಕೊಳ್ಳಿ. ದೇವಾಲಯ ಕಟ್ಟಿಸ್ತಿದ್ದೀರಾ, ದೇವ್ರ ಕಾರ್ಯ ಮಾಡಿಸ್ತಿದ್ದೀರಾ, ರಾಜಕಾರ್ಯ, ರಾಜಕಾರಣದಲ್ಲಿದ್ರೆ ಅಂತೂ ನಿಮ್ಮನ್ನು ಹುಡುಕೊಂಡು ಸ್ಥಾನ, ಗೌರವ, ಪದವಿ, ಪ್ರತಿಷ್ಠೆ, ಗುರುಚಂದ್ರ ಯೋಗ 11ನೇ ಮನೆಯಲ್ಲಿ ಅಷ್ಟು ಅದ್ಭುತವಾಗಿ ಕುಳಿತಿರತಕ್ಕಂಥದ್ದು. ಹುಡುಕಲೇಬೇಕು, ಬರಲೇಬೇಕು, ಕೊಡಲೇಬೇಕು, ನಿಲ್ಲಲೇಬೇಕು ಅನ್ನತಕ್ಕಂಥ ಒಂದು ಭಾವಾರ್ಥ ಕೊಡತಕ್ಕಂಥದ್ದಾಗುತ್ತೆ. ಅಷ್ಟು ವಿಶೇಷ ಚೆನ್ನಾಗಿದೆ. ಹಾಲು, ಬೆಣ್ಣೆ, ತುಪ್ಪ, ಮೊಸರು ತಿನ್ನಬೇಕು. ಮಕ್ಕಳಿಲ್ಲದವರಿಗೆ ಮಕ್ಕಳು, ಮದುವೆ ಇಲ್ಲದವರಿಗೆ ಮದುವೆ. ಭೂಮಿ ವಿಚಾರದಲ್ಲಿ ಸ್ವಲ್ಪ ಇದಾಗುತ್ತೆ. ಒಂದ್ ಸ್ವಲ್ಪ ಆರೋಗ್ಯದ ಕಡೆ ನೋಡ್ಕೊಳ್ಳಿ. ಶಕ್ತಿಕಾರಕ ಗುರು ಈ ಕುಜ ಮಲಗ್ಬಿಟ್ಟಿದ್ದಾನೆ. ಸೊ ದ್ಯಾಟ್ಸ್ ಎ ಒನ್ ಪ್ರಾಬ್ಲಮ್. ಅದೊಂದು ಚೂರು ನೋಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ತುಂಬಾ ದೊಡ್ಡದೇನಾಗಲ್ಲ. ಆಯುಷ್ಯ ಸ್ಥಾನದಲ್ಲೇ ಶನಿ ಇರೋದ್ರಿಂದ ಏನೂ ತೊಂದರೆಗಳೇನಿಲ್ಲ. ಆಯುಷ್ಯಕ್ಕೆ ಏನು ತೊಂದರೆ ಇಲ್ಲ. ನೀವು ಹಂಗೆ ಇಲಿ ಹೋದ್ರೆ ಹುಲಿ ಹೋಯ್ತು ಅನ್ನತಕ್ಕಂಥ ಒಂದು ಭಾವ. ಜಂಬುಕೇಶ್ವರ ಕ್ಷೇತ್ರದಲ್ಲಿರತಕ್ಕಂಥ ಜಲಕಂಠೇಶ್ವರ ಅನ್ನತಕ್ಕಂಥದ್ದು ಹೇಳ್ತೇವೆ. ಜಲಲಿಂಗ ಜಂಬುಕೇಶ್ವರ ಅಂತ ಹೇಳ್ತೇವೆ. ಕಂಚಿಕಾಮಾಕ್ಷಿಯಿಂದ ತುಂಬಾ ಹತ್ರ.
ಯಾಕಂದ್ರೆ ನಿಮ್ಮದು ನೀರಿನ ಅಂಶ ಅಲ್ವಾ ಕಟಕ ರಾಶಿ. ಆ ರೀತಿ ಈ ಒಂದು ಜಲತಟಾಕದಲ್ಲಿರತಕ್ಕಂಥ ಶಿವಾಲಯಗಳನ್ನ ದರ್ಶನ ಮಾಡತಕ್ಕಂಥದ್ದಾಗಬೇಕು ಅಂತ ಹೇಳ್ತೇವೆ. ನೋಡಿ, ಅಂತ ಒಂದು ಕ್ಷೇತ್ರಗಳು ನಂಜುಂಡೇಶ್ವರನೇ, ನಮ್ಮ ಧರ್ಮಸ್ಥಳವೇ, ನೇತ್ರಾವತಿ ನದಿ ತೀರ, ಕಪಿಲಾ ನದಿ ತೀರ, ನದಿ ತೀರದಲ್ಲಿರತಕ್ಕಂಥ ಶಿವಕ್ಷೇತ್ರಗಳಿಗೆ ಹೋಗಿ ತುಂಬ ಒಳ್ಳೆಯದಾಗ್ತಕ್ಕಂಥದ್ದಾಗುತ್ತೆ. ಒಮ್ಮೆ ಅಂಗಾರಕ ಕ್ಷೇತ್ರ ಸುಬ್ರಹ್ಮಣ್ಯ, ನರಸಿಂಹ, ಅಂಗಾರಕ ಕ್ಷೇತ್ರ, ಹನುಮ ಕ್ಷೇತ್ರ, ಈ ಥರದ್ದೇನಾದ್ರೂ ಹತ್ತಿರದಲ್ಲಿದ್ರು ದೂರದಲ್ಲಿದ್ರು ಹೋಗಿ ಬರತಕ್ಕಂಥದ್ದು ಮಾಡಿ. ಭೂಮಿ ವಿಚಾರಗಳಿಗೆ ಆದಷ್ಟು ಹೆಜ್ಜೆ ಹಾಕಬೇಡಿ. ಭೂಮಿ ತಗೊಳ್ಳೋದು, ಮನೆ ಬದಲಾವಣೆ ಮಾಡ್ಕೊಳ್ಳೋದು, ಅದೊಂದು ವಿಚಾರದಲ್ಲಿ ಸ್ವಲ್ಪ ನೋಡ್ಕೊಂಡು, ಒಡ ಹುಟ್ಟಿದವರ ವಿಚಾರ, ಹಾಗೆ ಸ್ವಲ್ಪ ಆರೋಗ್ಯ ವಿಚಾರ, ಮನೆ ವಿಚಾರ, ಭೂಮಿ ವಿಚಾರ, ಸ್ವಲ್ಪ ಏನ್ನೆಡೆ ಸಂಗಾತಿಯ ಜೊತೆ ಕೂಡ ಒಂದು ಸಣ್ಣ ಪುಟ್ಟ ಕಿರಿಕಿರಿ ಆಗತಕ್ಕಂಥದ್ದು ಕೆಲವೊಂದುಂಟು. ಅಷ್ಟು ಬಿಟ್ಟರೆ ಮಿಕ್ಕಂತ ಏನು ತೊಂದರೆಗಳೇನಿಲ್ಲ, ಚೆನ್ನಾಗಿದೆ. ಯಾಕಂದ್ರೆ ವ್ಯಯಭಾವದಿಂದ ನಿಮ್ಮ ಸಪ್ತಮ ಭಾವನ ಉಚ್ಚ ಸ್ಥಾನವಾಗಿ ನೋಡೋದ್ರಿಂದ ಒಳ್ಳೆದೇ ಮಾಡತಕ್ಕಂಥದ್ದಾಗುತ್ತೆ. ಕುಜ ಕೂಡ ಏನು ಮಾಡ್ಕೊಳ್ತಕ್ಕಂಥದ್ದು ಬೇಡ. ಇನ್ನು ಮಿಕ್ಕ ರಾಶಿಗಳ ಬಗ್ಗೆ ಮತ್ತಷ್ಟು ಮಾತುಕತೆ ಮಾಡೋಣ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಈ ಒಂದು ಗುರು ವಕ್ರ ಫಲ ವಕ್ರ ತ್ಯಾಗ ಫಲ ಯಾವ ರಾಶಿಗೆ ಬಂಪರ್ ಬೆಳೆ? ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ, ನಮಾಮಿ ಶಂಕರ. ಇನ್ನಷ್ಟು ರಾಶಿಗಳ ಬಗ್ಗೆ, ಮಿಕ್ಕ ರಾಶಿಗಳ ಬಗ್ಗೆ ಮುಂದಿನ ಸಂಚಿಕೆಗಳಲ್ಲಿ ಮಾತಾಡೋಣ ಅಂತ ಮಕ್ಕಳೇ. ಮೇಷರಾಶಿ ವಿಶೇಷವಾಗಿ ಇವತ್ತಿನ ದಿನ ಭವಿಷ್ಯಕ್ಕೆ ಬಂದ್ಬಿಡೋಣ. ಗುರು ಚಂದ್ರ ಯೋಗ. ಚಂದ್ರ ಕೃತಿಕಾ ನಕ್ಷತ್ರದಲ್ಲಿದ್ದಾನೆ, ಚೆನ್ನಾಗಿದೆ. ಭೂಮಿ, ಮನೆ, ಆಡಳಿತಾತ್ಮಕ ಯಂತ್ರಾಂಗ, ಕಾರ್ಯಾಂಗ, ನ್ಯಾಯಾಂಗ, ರಕ್ಷಣಾ ಇಲಾಖೆ, ಪೊಲೀಸ್ ಇಲಾಖೆ, ರಿಯಲ್ ಎಸ್ಟೇಟು, ಪ್ರಾಪರ್ಟಿ ಕನ್ಸಲ್ಟೆಂಟ್, ಮೆಷಿನರಿ, ದೊಡ್ಡ ದೊಡ್ಡ ಜವಾಬ್ದಾರಿಗಳು, ದೊಡ್ಡ ಕೆಲಸಗಳು, ದೊಡ್ಡ ರಕ್ಷಣೆಗಳು, ಅಂತ ಒಂದು ಉದ್ಯೋಗ, ಕೆಲಸ ಕಾರ್ಯ, ಅದ್ಭುತ ಪ್ರಗತಿ. ವೃಷಭ ರಾಶಿ ಸ್ವಲ್ಪ ಸಿಡುಕ್ತಿರಿ ನೋಡ್ಕೊಂಡು, ಯಾಕಂದ್ರೆ ಚಂದ್ರ ಸೂರ್ಯನ ಸಾರದಲ್ಲಿರೋದು ನಾವು ಸ್ವಲ್ಪ ಕೋಪ, ಸಿಟ್ಟು, ದರ್ಪ, ನಂದು, ನಾನು ಅನ್ನೋ ಒಂದು ಪ್ರಚೋದನೆ ಸ್ವಲ್ಪ ಮಾಡ್ತಾನೆ. ತಗ್ಗಿ ಬಿಡೋಣ. ಭಗವಂತ ಶಕ್ತಿ ಕೊಟ್ಟಿರೋದು ತಗ್ಗೋಕೆ, ಹಂಚೋಕೆ. ಅಂದವಾಗಿರೋರೆಲ್ಲ ಆನಂದವಾಗಿರೋಲ್ಲ ಅಂತೀನಿ. ಸಿಕ್ಕಾಬಟ್ಟೆ ಅಧಿಕಾರ, ಸಿಕ್ಕಾಬಟ್ಟೆ ದುಡ್ಡು, ಸಿಕ್ಕಾಬಟ್ಟೆ ಪದವಿ, ಎಲ್ಲಾದ್ರೂ ಚೆನ್ನಾಗಿರ್ತಾರ? ನೋಡಿದೀರಾ ಮಕ್ಕಳೇ? ಅಲ್ಲ, ಅವ್ರ ಮನೆಯಲ್ಲೇ ಬೆಂಕಿ ಹಚ್ಚಿಬಿಟ್ಟಿರ್ತಾರೆ. ಜಾಗರೂಕತೆ, ಜಾಗರೂಕತೆ. ಏನು ಮಿಥುನ ರಾಶಿ, ಸ್ವಲ್ಪ ಖರ್ಚು ವೆಚ್ಚಗಳ ಒಂದು ದಿನ. ಅಷ್ಟಮದಲ್ಲಿ ಬೇರೆ ಸೂರ್ಯ, ಕುಜನ್ ಸಾರದಲ್ಲಿರೋದ್ನ, ಕುಜ ನಿಮ್ಮನೇಲಿ ಇರೋದ್ನ ಇವತ್ತೇನಾದ್ರು ಪೆಟ್ಟು, ಜಗಳ, ಕಿರಿಕಿರಿ, ದೂರದ ಪ್ರಯಾಣ, ದೂರದ ಕೆಲಸ, ದೊಡ್ಡ ರಿಸ್ಕ್ ಇರುವ ಕೆಲಸ, ಟೆನ್ಷನ್ ಕೆಲಸ, ಜಾಗ್ರತೆ. ಎಲೆಕ್ಟ್ರಿಕಲ್ ಲೈನಲ್ಲಿ ಇದ್ದೀರಿ, ಬಂಡೆ, ಗುಡ್ಡ, ಮೈನಿಂಗು, ಈ ಸ್ಟೀಲು, ಸಿಮೆಂಟು, ಕನ್ಸ್ಟ್ರಕ್ಷನ್, ಎತ್ತರದ ಪ್ರದೇಶ, ಗುಡ್ಡಗಾಡು ಪ್ರದೇಶ, ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಸ್ವಲ್ಪ ಟೆನ್ಷನ್ಗಳೇ. ಎಚ್ಚರಿಕೆ. ಶಿವನನ್ನ ಧ್ಯಾನ ಮಾಡಿ. ಏನು ಕರ್ಕಾಟಕ ರಾಶಿ, ಚಂದ್ರ ಲಾಭದಲ್ಲಿ, ವಾವ್. ಸೂರ್ಯ ಸಪ್ತಮದಲ್ಲಿ, ಬ್ಯೂಟಿಫುಲ್, ತುಂಬ ಚೆನ್ನಾಗಿದೆ. ಆಡಳಿತಾತ್ಮಕ, ಲಾಯರು, ಪೊಲೀಸು, ಡಿಫೆನ್ಸು, ಸೆಕ್ಯೂರಿಟಿ, ಡ್ರೈವರು, ವಾಹನಗಳು, ಟ್ರಾನ್ಸ್ಪೋರ್ಟ್ ನಡೆಸ್ತಿದ್ದೀರಿ, ಚೆನ್ನಾಗಿದೆ. ಗಾಡಿಗಳ ಮಾರಾಟ, ಮನೆ ಮಾರಾಟ, ಇವುಗಳ ವ್ಯವಹಾರದಲ್ಲಿರೋರ್ಗೆ ಹಿನ್ನಡೆ. ಸಿಂಹ ರಾಶಿ, ಭೂಮಿ, ಮನೆ, ಅಧಿಕಾರ, ಸರ್ಕಾರ, ಗೌರ್ಮೆಂಟ್ ರಿಲೇಟೆಡ್ ಜಾಬ್ಸು, ಪ್ರಾಜೆಕ್ಟು, ಸ್ವಂತ ಕಾರ್ಯ, ಸ್ವಂತ ಬಿಸ್ನೆಸ್ಸು, ರಿಯಲ್ ಎಸ್ಟೇಟು, ಗೌರ್ಮೆಂಟ್ ಪ್ರಾಜೆಕ್ಟುಗಳು, ಟೆಂಡರುಗಳು, ದೊಡ್ಡದು ಸರ್ಕಾರ, ದೊಡ್ಡ ದೊರೆಮಟ್ಟದ ಕೆಲಸ ಕಾರ್ಯ, ಅದ್ಭುತ ಸಕ್ಸಸ್ ಅನ್ನ ಕೊಡತಕ್ಕಂಥ ಒಂದು ದಿನವಾಗಿರುತ್ತೆ. ಕನ್ಯಾ ರಾಶಿ, ಬ್ಯೂಟಿಫುಲ್ ಡೇ. ಚಂದ್ರ ಭಾಗ್ಯದಲ್ಲಿ ಅದ್ಭುತವಾಗಿದ್ದಾನೆ.
ಸೂರ್ಯನ ಸಾರದಲ್ಲಿದ್ದಾನೆ, ಸೂರ್ಯ ಪಂಚಮದಲ್ಲಿ ಕುಜನ್ ಸಾರದಲ್ಲಿದ್ದಾನೆ. ಮಕ್ಕಳ ಬಗ್ಗೆ, ಮನೆ ಬಗ್ಗೆ, ಕುಟುಂಬದ ಬಗ್ಗೆ, ಭೂಮಿ ಬಗ್ಗೆ ಇಲ್ಲದ ತಲೆ ಕೆಡಿಸ್ಕೊಳ್ತಕ್ಕಂಥ ಒಂದು ಭಾವವಿದೆ. ಎಚ್ಚರಿಕೆ ಕನ್ಯಾ ರಾಶಿಯವರಿಗೆ. ಅದೊಂದು ಮಿತಿಮೀರಿದ ಲೆಕ್ಕಾಚಾರ, ಮಿತಿಮೀರಿದ್ದು ಎತ್ತರ. ಬಟ್ ಸರ್ಕಾರದ್ದೇನಾದ್ರೂ ಟ್ರೈ ಮಾಡಿದ್ರೆ ಅಂದ್ರೆ, ಸರ್ಕಾರಿ ಮಟ್ಟದ ಕೆಲಸ, ಪ್ರಾಜೆಕ್ಟ್ಸ್ ಎಂಥವರಾದರೂ ಸುಬ್ರಹ್ಮಣ್ಯರೇ ಬಂದು ಸಮಾಧಾನ ಮಾಡಿದ್ರಂತೆ. ಆ ಒಂದು ಗರುಡ ಹಾಕಿ ಬಡಿದು ತಿಂತಿದ್ರೆ, ಉಳಿಸ್ಕೊಡು, ಅವರು ತೊಂದರೆ ಮಾಡಿದಾಗ ನೋಡೋಣ, ಎಲ್ಲರೂ ಬದುಕಬೇಕು ಅಂತ. ಆ ರೀತಿಯ ದಿನ. ಸೊ ಎಲ್ಲ ಸಮಸ್ಯೆಗಳಿಗೂ ಪರಿಷ್ಕಾರ. ಭಾಗ್ಯದಲ್ಲಿ ಗುರುಚಂದ್ರ ಯೋಗ, ಸೂರ್ಯಚಂದ್ರ ಯೋಗ ಅನ್ನತಕ್ಕಂಥದ್ದು. ವಿಶೇಷ ಸ್ಥಾನ, ಅಧಿಕಾರ, ಗತ್ತು, ತೂಕ, ಬಲ ಪಡೆಯುತ್ತೀರಿ. ತುಲಾ ರಾಶಿಯವರಿಗೆ ಹೆಚ್ಚಿನ ಬಲವೇ ಸ್ವಲ್ಪ ಟೆನ್ಷನ್. ತಗೋಬಿಟ್ವಿ, ನಮ್ಗೆ ಭಾರ ತಟ್ಕೊಳ್ಳೋ ಶಕ್ತಿನೂ ಇರಬೇಕು. ತಗೋಬಿಡೋದು ನಮ್ಗೆ ಬೇಕು. ದೊಡ್ಡ ಕಾರ್ ಬೇಕು, ದೊಡ್ಡ ಮನೆ ಬೇಕು, ಮೇಂಟೆನ್ಸ್ ಮಾಡಿ ನೋಡಿ. ಅಯ್ಯೋ ನನ್ನ ಮನೆ ನೋಡ್ಬೇಕು, ಯಾವಾಗಲೂ ಮನೇಲಿ ಕಿಟಿಪಿಟಿ ಒಂದೊಂದು ಸಮಯ. ಯಾಕಿಷ್ಟು ಎಲ್ಲಾರ್ಗೋಸ್ಕರ ಮಾಡಿದ್ರೆ ನಂಗೆ ಸಾಕಾಗ್ಬಿಟ್ಟಿದೆ ಅಂತ. ಏನ್ ಮಾಡ್ಲಿ, ನಾನು ಎಲ್ಲರೂ ಇರ್ಲಿ ಅಂತಾನೆ ನಾನು ಬಯಸ್ದೆ. ನೀವೇನು ಹೇಳ್ತೀರಿ? ಅವ್ರುಗಳು ನೋಡಿ, ಆ 4 ಜನ ಅವ್ರುಗಳ ಕಾಟ ಅಂತ ಹೊರಗಡೆ ಬಡ ಡಮ ಡುಮ್ಮ ಅಂತ. ಅವ್ನು ನೋಡ್ಬೇಕು, ಅವ್ನು ರಾಮು ಬಿಡ್ರೆ ಸಾಕು, ರೂಮ್ನಲ್ಲೆಲ್ಲ ಯೂರಿನ್ ಮಾಡ್ಬಿಡ್ತಾನೆ. ಅವಳು ನೋಡ್ಬೇಕು ಸುಬ್ಬುಲಕ್ಷ್ಮಿ, ಅಪ್ಪ ಊರೆಲ್ಲ ಕೇಳಿಸ್ಬೇಕು. ಡಬಾ 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 ಡಬಾ. ಬಿಡೋ, ಸೈಲೆಂಟ್ ಆಗಿರೋ, ನನ್ನ ಮರ್ಯಾದೆ ತೆಗಿತೀಯ ಸುಬ್ಬು ಅಂತೀನಿ. ಅವ್ನು ಕೇಳಲ್ಲ. ಸುಬ್ಬುಲಕ್ಷ್ಮಿನೇ ಅವಳು, ಏನ್ ಹೇಳಿದ್ರು ಕೇಳಲ್ಲ. ಬಿಟ್ರೆ ದಬ್ಬಾಕ್ಬಿಡ್ತಾಳೆ ಅವಳು. ಆಗಿದೆ ಅವಳಿಗೊಂದು 14 ವರ್ಷ. ಹೆಂಗಿದಾಳೆ ಗೊತ್ತಾ ಪರ್ಸನಾಲಿಟಿ. ಬಿಟ್ಬಿಟ್ರೆ ನುಗ್ಗಿ ತುಂಬಾ ಮುದ್ದು ಅವಳು. ಪಾಪ ತಾಯಿ ಜೀವ. ನೋಡಿ, ಅವ್ರನ್ನ ಬೇರೆ ತೊಳೆದು ಮಾಡಿ, ನಿಮ್ಗೇನ್ ಗೊತ್ತಿದೆ? ನೀವೇನ್ ಆರಾಮ್ಸೆ ಯಾವಾಗ ಹೋಗ್ತಿರೋ ಯಾವಾಗ ಬರ್ತಿರೋ ಅಂತ. ನಿಜವೇ ಇದು ಹಿಂಗೆ. ತುಂಬಾ ದೊಡ್ಡದಾದ್ರೆ ಕಷ್ಟ, ತುಂಬಾ ದೊಡ್ಡವರಾದ್ರೂ ಕಷ್ಟ. ಎದ್ರೆ ತಪ್ಪು, ಕೂತ್ರೆ ತಪ್ಪು, ನಿಂತ್ರೆ ತಪ್ಪು, ಮಾತಾಡಿದ್ರೆ ತಪ್ಪು. ಇವತ್ತು ಆ ಥರ ಮಾತಾಡೋದು ಬೇಡ, ಏನು ಬೇಡ, ಏನಿದೆಯೋ ಅದ್ರಲ್ಲಿ ನಿಭಾಯಿಸಿ. ಇನ್ನು ವಿಶೇಷವಾಗಿ ವೃಶ್ಚಿಕ ರಾಶಿ. ಪೂರ್ಣ ಗುರುಚಂದ್ರ ಯೋಗ, ಅಧಿಕಾರಂ, ವ್ಯಾಜ್ಯ ನಿವಾರಣಂ. ಎಂಥ ತೊಂದರೆ ಇದ್ರೂ ನಿವಾರಣೆ ಮಾಡ್ಕೋತೀರಿ. ಎಂಥ ದೊಡ್ಡ ಶತ್ರುವಾದರೂ ಶತ್ರು ಭೀಷಣ ಮಂತ್ರ ಇವತ್ತು ನಿಮ್ಮದು. ಹೇಗೆ ಅಗಸ್ತ್ಯರು ಶ್ರೀರಾಮನಿಗೆ ಆ ಒಂದು ಶತ್ರು ಭೀಷಣ ಆದಿತ್ಯ ಹೃದಯ ಮಂತ್ರವನ್ನ ಹೇಳ್ಕೊಟ್ಟು ಪೂಜೆ ಸಂಕಲ್ಪ ಮೂಲಕ ಮಾಡಿಸಿದ್ರು. ಆ ರೀತಿಯ ದಿನ, ಪೂರ್ಣ ಸಂಕ್ರಾಂತಿಯ ಫಲ, ವಿಜಯ ಯಾತ್ರೆ. ಧನುಸು ರಾಶಿ ಅಂತೂ ನಿಮ್ಮನ್ನು ತಡೆಯೋರಿರಲ್ಲ. ನಾನು ಹೇಳಿದ್ದೆ, ನಾನು ಮಾಡಿದ್ದೆ, ನಾನು ನಡೆದಿದ್ದೆ, ಅವೆಲ್ಲ ಆಗೋಲ್ಲ. ಎಷ್ಟೇ ದೊಡ್ಡ ಟ್ರೈನ್ ಆದ್ರೂ ಅದಕ್ಕೊಂದು ಇಂಜಿನ್ ಇದೆ. ಇಂಜಿನ್ ಇಲ್ಲದೆ ಓಡಲ್ಲ. ಆ ಇಂಜಿನ್ ಭಗವಂತನೇ. ಅವ್ನು ನೆನೆಸ್ದಾಗ ನಿಲ್ಲಿಸ್ಬಿಡ್ತಾನೆ. ಸೊ ಅದರಿಂದ ನಿಮ್ಮ ಬಲವನ್ನ ಒಳ್ಳೇದಕ್ಕೆ ಉಪಯೋಗಿಸ್ಕೊಳ್ಳಿ. ವಿಜಯ. ಇಲ್ಲ ಕುಟುಂಬದವರು, ಇಲ್ಲ ಹತ್ತಿರದವ್ರ ಮೇಲೆ ಏನಾದ್ರೂ ಕಿಟಿಪಿಟಿ ಕಿರಿಕಿರಿ ಆಗ್ತಕ್ಕಂಥದ್ದುಂಟು. ಎಚ್ಚರಿಕೆ. ಇನ್ನು ಮಕರ ರಾಶಿ. ಪಂಚಮದಲ್ಲಿ ಗುರು, ಬ್ಯೂಟಿಫುಲ್. ಚಂದ್ರ ಸೂರ್ಯನ ಸಾರದಲ್ಲಿರೋದ್ರಿಂದ ಸರ್ಕಾರಿ ಮಟ್ಟದ ಕೆಲಸ, ಕಾರ್ಯ, ವ್ಯವಸ್ಥೆಗಳು ಸ್ವಲ್ಪ ಎಳೆದಾಟ, ಒದ್ದಾಟ ಆಗತಕ್ಕಂಥ ಒಂದು ಛಾಯೆ ಉಂಟು. ಓಡಾಟಬೇಕಾಗುತ್ತೆ. ಸೂರ್ಯ ನಿಮ್ಮನೇಲೆ ಯಾವ ಸರ್ಕಾರದ ಏನ್ ಬೇಕಾದ್ರೂ ಮಾಡುವಷ್ಟು ಚೈತನ್ಯ, ಶಕ್ತಿ ನಿಮ್ಮದಿರತಕ್ಕಂಥದ್ದು ಇರುತ್ತೆ. ಶಿವ ಪೂಜೆ, ಶಿವ ಧ್ಯಾನ, ಸಮಾಧಾನ. ಇನ್ನು ಕುಂಭರಾಶಿ ಕೇಳೋದೇ ಬೇಡ. ಸೂರ್ಯ ಮಲಗ್ಬಿಟ್ಟಿದ್ದಾನೆ ಸೂಪರ್ ಆಗಿ. ಯಾವ ಕೆಲಸ ಆಗಲ್ಲ ಕೇಳಿ. ಗಜಕೇಸರಿ ಯೋಗ, ಸುಖ ಸ್ಥಾನದಲ್ಲಿ ಗೌರವ, ಅಧಿಕಾರ, ಹೆಸರು, ಕೀರ್ತಿ, ಪ್ರತಿಷ್ಠೆ. ಸ್ವಲ್ಪ ಟೆನ್ಷನ್ ಇರುತ್ತೆ. ವಿಪರೀತ ರಾಜಯೋಗ. ಅಷ್ಟಮಾಧಿಪತಿ ಆದ ಸೂರ್ಯ 12ನೇ ಮನೆಯಲ್ಲಿದ್ದಾಗ ವಿಪರೀತ ರಾಜಯೋಗ. ತುಂಬಾ ಅದ್ಭುತಗಳು, ಆಗದ ಕೆಲಸಗಳೆಲ್ಲ ನಡೆಸ್ಕೊಡ್ತಕ್ಕಂಥದ್ದಾಗುತ್ತೆ. ಸಣ್ಣದ ಮುಳ್ಳುಗಳು ಚುಚ್ಚದಂಗಾಗುತ್ತೆ. ಏನ್ ಮಾಡಕ್ಕಾಗಲ್ಲ. ಎಲ್ಲ ನನ್ನ ಮೂಗಿನ ನೇರಕ್ಕೆ ನಡಿಬೇಕು. ಇದು ಕುಂಭರಾಶಿಯವ್ರು ಸ್ವಲ್ಪ ಆ ಥರಾನೇ. ಒಂದು ನಡಿಬೇಕು, ಒಂದೇ ನಡಿಬೇಕು. ಆ ಫ್ಲೋ ಅಲ್ಲೇ ಏನ್ ರೋಡ್ ಇಲ್ಲ, ಯಾವುದೂ ಇಲ್ಲ.
ಒಂದು ಡ್ರೈವರಲ್ಲಿ ಪ್ರಾಬ್ಲಮ್, ಇಲ್ಲ ಕಂಡಕ್ಟರಲ್ಲಿ ಪ್ರಾಬ್ಲಮ್, ಇಲ್ಲ ಕ್ಲೀನರಲ್ಲಿ ಪ್ರಾಬ್ಲಮ್, ಇಲ್ಲ ಪೆಟ್ರೋಲಲ್ಲಿ ಪ್ರಾಬ್ಲಮ್, ಡೀಸೆಲಲ್ಲಿ ಪ್ರಾಬ್ಲಮ್. ಪೆಟ್ರೋಲ್ ಬಂಕ್ ಅವ್ನು ಮಲಗ್ಬಿಟ್ಟಿದ್ದಾನೆ ಸುಸ್ತಾಗ್ಬಿಟ್ಟು, ನೀವು ಗಾಡಿ ತಗೊಳಕ್ ನಿಲ್ಸಿದ್ರೆ ಪೆಟ್ರೋಲ್ ಇಲ್ಲ, ಹಾಕ್ತೀನಿ ಅಂತ ಮೀಟ್ರಲ್ಲಿ ಪ್ರಾಬ್ಲಮ್, ಬಿಲ್ಲಿಂಗಲ್ಲಿ ಪ್ರಾಬ್ಲಮ್, ಈ ಥರ ಒಂದು ಸಣ್ಣದು ತಲೆ ಕೆಡಿಸ್ತಕ್ಕಂಥದ್ದು ಆಗುತ್ತೆ ಅಷ್ಟೇ. ಮಿಕ್ಕಂದು ದೊಡ್ಡ ದೋಷ ಏನಿಲ್ಲ. ಇನ್ ಬ್ಯೂಟಿಫುಲ್ ಏಸ್ ಮೀನರಾಶಿ. ಚಂದ್ರ 3ನೇ ಮನೇಲಿ ಉಚ್ಚಂಗತ, 11ನೇ ಮನೆಯಲ್ಲಿ ಸೂರ್ಯ. ಯಾವ ಕೆಲಸ ಆದ್ರೂ ಇವತ್ತು ನೀವು ಹಿಡಿದುಕೊಂಡರೆ ಸಾಧಿಸ್ಕೊತೀರಿ ಅಂಥದ್ದೊಂದು ದಿನ. ಎಂಥ ಕ್ಲಿಷ್ಟಕರವಾದದ್ದು ಯಾವುದಾದರೂ ನಿಮ್ಮ ಬಳಿ ಇವತ್ತು ಸಮಸ್ಯೆಗೆ ಪರಿಷ್ಕಾರ ಉಂಟು, ದಾರಿ ಉಂಟು, ಗಮ್ಯ ಉಂಟು, ಗೆಲ್ಲುತ್ತೀರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.